ಈ ಪಟ್ಟಣಕ್ಕೆ ಏನಾಯಿತು? ಒಂದೆಡೆ ಇದ್ದಿಲಾದರೆ ಇನ್ನೊಂದೆಡೆ ಹೊಗೆಯೋ ಹೊಗೆ. ಏಕೆ ಯಾರೂ ಮಾತನಾಡುತ್ತಿಲ್ಲ? ಮೌನವಾಗಿ ಏಕೆ ಹೊಗೆಯನ್ನು ಸಹಿಸಿಕೊಳ್ಳುತ್ತಿದ್ದಾರೆ? ಸಹನೆಯ ಪರೀಕ್ಷೆಯಾಗಿದೆ. ಸಿಗರೇಟ್ ಬೀಡಿಗಳು ಆರಲಿ. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷಿದ್ಧ. ಉಲ್ಲಂಘನೆ ಮಾಡಿದರೆ ದಂಡ ವಿಧಿಸಲಾಗುವುದು. ಧೂಮ್ರಪಾನವನ್ನು ಮಾಡದಿರಿ, ಮಾಡಲು ಬಿಡದಿರಿ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಲೇಟು ಬಾ ಕುತ್ಕೋ. ಯಾಕೆ ಚಿನ್ನ ನನ್ನನ್ನೇ ಬಿಟ್ಟು ಹೋಗೋಕೆ ಡಿಸೈಡ್ ಮಾಡಿದ್ಯಾ? ನಾನು ನಿನ್ನ ಎಷ್ಟೊಂದು ಲವ್ ಮಾಡ್ತಾ ಇದ್ದೀನಿ ಗೊತ್ತಾ? ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ಅಂಥದ್ರಲ್ಲಿ ನನ್ನೇ ಬಿಡ್ತಾ ಇದೆಯಾ ಚಿನ್ನ? ಹೇಗಿದ್ರು ಮದುವೆ ಡ್ರೆಸ್ ಎಲ್ಲ ಇದೆಯಾ? ನಿನ್ನ ಕುದ್ಗೆಲ್ ತಾಳಿ ಒಂದಿಲ್ಲ. ಬಾ ಹೋಗೋಣ. ಇಲ್ಲೇ ಯಾವ್ದಾದ್ರು ದೇವಸ್ಥಾನದಲ್ಲಿ ತಾಳಿ ಕಟ್ಬಿಡ್ತೀನಿ. ನೀನೇನ್ ಲೂಸಾ? ನಾನ್ ನಿನ್ಗೆ ಸರಿ ಹೇಳಿದೀನಿ. ನಾನ್ ನಿನ್ನ ಲವ್ ಮಾಡ್ತಿಲ್ಲ. ನಾನ್ ಲವ್ ಮಾಡ್ತಾ ಇರೋದು ಇವನ್ನೇ. ನಾನ್ ಮದ್ವೆ ಮನೆ ಬಿಟ್ಟು ಓಡ್ ಬಂದಿದ್ದು ಇವನ ಮದ್ವೆ ಆಗೋಕೆ ಅಂತಾನೆ. ಸುಮ್ನೆ ನಮ್ಮಿಬ್ಬರಿಗೂ ತೊಂದರೆ ಕೊಡ್ಬೇಡ. ನನ್ನ ಲೈಫಲ್ಲಿ ನಾನು ಬೇಕು ಅಂದಿದ್ದನ್ನ ನಾನು ಯಾವತ್ತೂ ಕಳ್ಕೊಂಡಿಲ್ಲ. ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ. ನಿನ್ನೆ ಮದುವೆ ಆಗ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ದಯವಿಟ್ಟು ನನಗೆ ಹರ್ಟ್ ಮಾಡಬೇಡ ಪ್ಲೀಸ್. ನೋಡ್ರಕ್ಕೆ ಅವಳು ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಲ್ ತಾನೆ, ನಮ್ನ ಡಿಸ್ಟರ್ಬ್ ಮಾಡಬೇಡ. ನಾನ್ ಲವ್ ಮಾಡ್ತಿರೋ ಹುಡುಗಿನ ಪಟಾಯಿಸ್ಕೊಂಡು ನನಗೆ ಡಿಸ್ಟರ್ಬ್ ಮಾಡ್ತಿರೋದು ನೀನು ಕಣೋ ಮಗನೇ. ಒಂದೇ ಡಿಚ್ಚಿಗೆ ಸಿಂಕ್ ಆಗೋದ್ನಲ್ಲೇ ಇವನ್ನೇನಂತ ಮದುವೆ ಆಗ್ತೀಯಾ? ಬಾರೆ ಬಾರೆ ಯಾವ್ದೋ ಬೈಕ್ ಬರ್ತೈತೆ, ಬಂದ್ರು ಬರೋ ಹೇಳ್ತೀನಿ. ಬಾರೆ
ಸೂರ್ಯ ಮಗ KGF ಬಂದಿದ್ದೀನಿ ಕೆಲ್ಸದ ಮೇಲೆ. ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಯಾವುದೋ ಹುಚ್ಚಿ ಬಂದು ಕೂತಿದೆ ಇಲ್ಲಿ. ಅಯ್ಯುಟ್ಟಪ್ಪ ನನ್ ಮಗನೇ, ಏನ್ಲ ಸತೀಸ ಎಣ್ಣೆ ಏಟಲ್ ದಿನ ನಿನ್ ಎಂಟಿಗೆ ಹೊಡಿತ್ಯಂತೆ. ಅವಳಿಗೂ ಒಂದ್ 90 ಹಾಕಿಸ್ಲಾ? ಆವಾಗ ಕೊಡ್ತಾಳ ನಿಂಗೆ ಮಾಂಜ. ಏಯ್, ಇನ್ನೊಂದ್ಸಲ ಅವಳಿಗೆ ಏನಾದ್ರೂ ಟಾರ್ಚರ್ ಮಾಡಿದ್ರೆ ಕೊಳ್ದೋಗ್ಬಿಡ್ತೀಯ ಮಗನೇ. ನಿಂಗೂ 90 ಹಾಕಿಸ್ತೀನಿ ಬಿಡೆ. ಬಿಡೆ ನಡಿ, ಬಿಡೆ ನನ್ನ. ಇಳಿಯ ಕೆಳಗಡೆ ಇಳಿಯೇ. ಯಾಕೆ ನನ್ನನ್ನು ಎಳ್ಕೊಂಡ್ ಬಂದೆ? ನಿನ್ಗೂ 90 ಕೊಡಿಸ್ತಿದ್ದ. ಹಾಕ್ತೀನಿ ನೋಡು ನಿನಗೆ. ಇವರು ನನ್ನ ಫೇವ್ರೆಟ್ ಡ್ಯಾಡಿ ವಿಶ್ವನಾಥ್. ನಾನ್ ಕೇಳಿದ್ ಯಾವ್ದನ್ನು ಇವಾಗಿನವರೆಗೂ ಇಲ್ಲ ಅಂದಿಲ್ಲ. ಎಲ್ಲಾ ಹುಡುಗಿರ್ಗೂ ಇಂಥ ಅಪ್ಪ ಸಿಕ್ಬಿಟ್ರೆ ಇಡೀ ವಿಶ್ವನೇ ಉದ್ಧಾರ ಆಗ್ಬಿಡತ್ತೆ. ಇವರು ನಮ್ಮಮ್ಮ ಕಮಲಿ. ನಾನ್ ಕೇಳಿದ್ದಕ್ಕೆಲ್ಲ ಕಡ್ಡಿ ಅಲ್ಲಾಡ್ಸೋದೇ ಇವಳ ಕೆಲ್ಸ. ನಮ್ಮಪ್ಪನಿಗೆ ಒಳ್ಳೆ ಪೇರ್ ಅಲ್ಲ, ಅದ್ ಎಲ್ಲಿಂದ ಗಂಟು ಬಿದ್ಲೋ ಪುಣ್ಯಾತ್ಗಿತ್ತಿ. ಇವನ್ ಸೂರಿ ಅಂತ ನಮ್ ದೂರದ ರಿಲೇಷನ್. ಇವನ್ ಅತ್ತಾಗ್ಲೇ ಅಮಾವಾಸ್ಯೆ, ನಕ್ಕಾಗ್ಲೇ ಹುಣ್ಣಿಮೆ. ನಮ್ ವಿಷದ್ ಫ್ಯಾಕ್ಟ್ರಿಗೆ ಇವನೇ ಅಸಿಸ್ಟೆಂಟ್ ಮ್ಯಾನೇಜರು. ಯಾವಾಗ್ಲೂ ವಿಷ ಕುಡ್ದೋನಂಗೆ ಇರ್ತಾನೆ. ಇವ್ರ ಬಗ್ಗೆ ಎಲ್ಲ ಹೇಳಾಯ್ತು. ನನ್ ಬಗ್ಗೆ ಏನು ಹೇಳಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ ಬಗ್ಗೆ ನಮ್ಮಮ್ಮ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಕೋತಿ ಒಂದ್ ಬುಲೆಟ್ ಕೊಡ್ಸಿಲ್ಲ ಅಂತ ಹುಚ್ಚಿ ತರ ಅವತಾರ ಹಾಕೊಂಡು ಫ್ಯಾಕ್ಟ್ರಿ ಮುಂದೆ ನಮ್ ಮಾನ ಮರ್ಯಾದೆ ಕಳೆದಿದ್ಯಾ? ಅಷ್ಟು ಸಾಲ್ದು ಅಂತ ಕುಡ್ದು ತರ ಆಕ್ಟಿಂಗ್ ಮಾಡಿದ್ಯಲ್ಲ, ಏನ್ ಬಂದಿದ್ಯಾ ನಿನಗ್ ದೊಡ್ಡ ರೋಗ? ಇಷ್ಟಕ್ಕೂ ಗಂಡುಡುಗರು ಉಪಯೋಗಿಸೋ ಬುಲೆಟ್ ನಿನಗ್ ಯಾಕೆ ಬೇಕು? ಹೆಣ್ಮಕ್ಳು ತರ ಇರ್ಬೇಕು. ಪ್ಯಾಂಟು ಶರ್ಟು ಹಾಕೊಂಡ್ಬಿಟ್ರೆ ಗಂಡುಡುಗ ಆಗೋಗ್ತೀಯಾ? ಹಾಕ್ತೀನಿ ನೋಡು ನಿನಗೊಂದು. ಅವಳಿಗೆ ಹೇಗೆ ಬೇಕೋ ಹಾಗಿರ್ಲಿ ಬಿಡೆ. ನೀನ್ ಯಾಕೆ ಅವಳನ್ನ ಗೋಳು ಇಕ್ಕೋತೀಯ? ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಗಂಡು ಮಕ್ಳಿಗೆ ಈಕ್ವಲ್ ಆಗಿರ್ಬೇಕು ಇಂಡಿಯಾದಲ್ಲಿ. ಮಗಳೇ ತಗೊಳಮ್ಮ ಕೀನ, ನಾಳೆಯಿಂದ ಬೈಕಲ್ಲಿ ಸ್ಟೈಲಾಗಿ ಕಾಲೇಜ್ ಹೋಗು. ಐ ಲವ್ ಯು ಮಗಳೇ. I love your style, girl. Hey, sexy lady, I like your flow. Your body's banging out of control. You put it on. That's right. ಹಾಯ್ 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 ಕಣೆ, ಯಾಕ್ರೆ ಇಲ್ಲಿ ನಿಂತಿದ್ದೀರಾ? ಇಂಗ್ಲಿಷ್ ಕ್ಲಾಸ್ ಅಟೆಂಡ್ ಮಾಡಲ್ವಾ? ನೋಡೆ ಹೋಗೋದ 5 ನಿಮಿಷ ಲೇಟ್ ಆಯ್ತು ಅಂತ ಒಳಗಡೆನೇ ಸೇರ್ಸ್ಕೊಂತಿಲ್ಲ ಕಾಂತಾಮಣಿ. ಇದೇ ನಿನಗೆ ಲಾಸ್ಟ್ ವೀಕ್ ನನಗೂ ಹಂಗೆ ಮಾಡಿದ್ಲು. ನಾವೇನೋಳ್ ತುಕಾಲಿ ಇಂಗ್ಲಿಷ್ ಲೆಕ್ಚರ್ ಕೇಳಕ್ಕ ಕೂತ್ಕೋತೀವಿ, ಅಟೆಂಡೆನ್ಸ್ಗೋಸ್ಕರ ಹೋಗೋದಷ್ಟೇ. ನಮ್ಗೇನ್ ಇಂಗ್ಲಿಷ್ ಬರಲ್ವಾ? ನಾವಿಲ್ದೆ ಅದ್ ಹೆಂಗ್ ಕ್ಲಾಸ್ ಮಾಡ್ತಾಳೆ ನೋಡೇ ಬಿಡೋಣ. ಕಮಾನ್ ಗೈಸ್. ಲೆಕ್ಚರರ್ ಅಂತ ನನ್ನ ಹತ್ರ ಲೆವೆಲ್ ತೋರಿಸಿದ್ರೆ ಡೀಲೆ. ಹಲೋ, ಹೇಳಿ ಅಣ್ಣ. ಎಲ್ಲಿದೆಯಾ ಸುರಿ? ಆಫೀಸಲ್ಲಿ ಇದ್ದೀನಣ್ಣ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಕೋಲಾರಕ್ಕೆ ಹೋಗ್ತಾ ಇದ್ದೀನಿ. ಫ್ಯಾಕ್ಟ್ರಿ ಕಡೆ ಸ್ವಲ್ಪ ಹುಷಾರು. ಹಾಗೆ ಆ ಮೈಸೂರಿನ ಪಾರ್ಟಿ ಆರ್ಡರ್ ಕೊಟ್ಟಿದ್ದಾನೆ, ತಕ್ಷಣ ಕಳಿಸ್ಬಿಡು. ಸರಿ ಅಣ್ಣ. ಪ್ರೇಮ ಬರಹ. ಏ ಸೂರಿ, ನನಗೊಂದು ಸಿಗರೆಟ್ ಹೇಳೋ. ಯಾವ ಬ್ರ್ಯಾಂಡು?
ಏನೋ ನೀನು ಒಂದು ಹುಡುಗಿ ಸಿಗರೇಟ್ ಕೇಳ್ತಿದ್ರೆ ಸ್ವಲ್ಪ ಆಶ್ಚರ್ಯ ಆಗೋದು ಬೇಡ? ಒಂದು ಹುಡುಗಿ ಸಿಗರೇಟ್ ಕೇಳ್ತಾ ಇದ್ದಾಳೆ ಅಂದ್ರೆ ಸ್ವಲ್ಪನಾದ್ರೂ ಆಶ್ಚರ್ಯ ಆಗೋದು ಬೇಡವಾ ನಿನಗೆ? ಹುಡುಗಿರ್ ಸಿಗರೇಟ್ ಸೇದೋದು ಹೊಸದೇನಲ್ವಲ್ಲ. ಸರಿ, ನಾನ್ ಕೇಳಿದಕ್ಕಾದ್ರೂ ಸ್ವಲ್ಪ ಆದ್ರೂ ರಿಯಾಕ್ಷನ್ ಬೇಡವಾ? ನಾನು ಯಾರ ಸಂತೋಷಕ್ಕೂ ಅಡ್ಡಿ ಬರಲ್ಲ. ಏಯ್ ಕುಳ ಟೀ ಹಾಕಲೇ. ಹಳೆ ಸಾಲ ವಾಪಸ್ ಕೊಡಿ ಸರ್, ಆಮೇಲೆ ಟೀ ಕೊಡ್ತೀನಿ. ಏನ ಏನ ಇಡೀ ಏರಿಯಾಗೆ ಕೇಳಿಸೋ ತರ ಸ್ಪೀಕರ್ ಆಗಿ ಕೇಳಿಸ್ತೀಯಾ? ನನ್ನ ಮಗನ್ ಸ್ಟೈಲ್ ನೋಡ್ರ, ಹ್ಯಾಂಡಿಕ್ಯಾಪ್ ಆದ್ರೂ ಕ್ಯಾಪ್ ಬೇಕಾ? ಓಹ್ ಕ್ಲಾಸ್ ಬೇರೆ. ಮಗ ಹೆಂಗ್ ಕಾಣಿಸ್ತಾ ಇದೀನ್ರೋ? ಟೀ ಕಾಸ್ ಬೇಕಾ ನಿಂಗೆ? ಟೀ ಕಾಸು ನನಗೆ ಕಪಾಳ ಕೊಡ್ತೀಯಾ? ಸ್ಪೀಕರ್ ಹಾಕ್ಬೇರೆ ಕಳಿಸ್ತೇನಾ? ನನಗೆ ಕಪಾಳ ಕೊಡ್ತೀಯಾ? Shit. ಕೈ ಕಾಲ್ ನೆಟ್ಗಿಲ್ದವನೆ ದುಡ್ಕೊಂಡ್ ತಿಂತಾವನೆ, ಎಲ್ಲ ನೆಟ್ಗಿಟ್ಕೊಂಡು ರೌಡಿಸ ಮಾಡಕ್ ಬರ್ತೀರಾ? ಹಚ್ಕೊಂತಾ ಇರೋ. ಇನ್ನೊಂದು ಸರಿ ಏನಾದ್ರೂ ಈ ಕಡೆ ನೋಡಿದ್ರೆ ಮಕ್ಕಳ ಥ್ಯಾಂಕ್ಸ್ ಸೂರ್ಯಣ್ಣ. ಕೂಲ್. ವಾವ್, ಅಮೇಜಿಂಗ್. ಫಸ್ಟ್ ಟೈಮ್ ನಿನ್ನ ಈ ತರ ನೋಡ್ತಾ ಇರೋದು. ನಿಜವಾಗ್ಲೂ ನಿನಗಿಷ್ಟೊಂದು ಕೋಪ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎಲ್ಲಿಂದ ಬಂತು ನಿಂಗೆ ಇಷ್ಟೊಂದು ಕೋಪ? ನನ್ನೇನ್ ಕಾರ್ಟೂನ್ ಅನ್ಕೊಂಡಿದ್ಯಾ? ಇಲ್ಲ, ಎಲ್ರಿಗೂ ಇರೋ ತರ ನನಗೆ ಕೋಪನೂ ಇದೆ, ಪ್ರೀತಿನೂ ಇದೆ. ಯಾರಿಗೇನ್ ತೋರಿಸ್ಬೇಕೋ ಅದನ್ನ ತೋರಿಸ್ತೀನಿ. ನಿನ್ ಕೋಪ ಏನೋ ನೋಡ್ದೆ, ಆದ್ರೆ ಒಂದಿನಾನು ನಿನ್ ಪ್ರೀತಿ ನೋಡ್ದಂಗಿಲ್ವಲ್ಲೋ? ಏನೋ ಮಾತಾಡ್ಬೇಕು ಅಂತ ಕರ್ಕೊಂಬಂದೆ, ಏನು ಮಾತಾಡ್ತಾನೆ ಇಲ್ಲ. ನಾನ್ ಮಾತಾಡೋಕೆ ನಿನ್ನನ್ ಕರ್ಕೊಂಡ್ ಬಂದಿಲ್ಲ, ನಿನ್ನನ್ ಮಾತಾಡ್ಸೋಕ್ ಕರ್ಕೊಂಡ್ ಬಂದಿದ್ದೀನಿ. ಎಣ್ಣೆ ಹೊಡೆದ್ರೆ ನಾನು ಮಾತಾಡ್ತೀನಿ ಅಂತ ನಿಂಗೆ ಯಾರು ಹೇಳಿದ್ದು? ಎಣ್ಣೆ ಏಟಲ್ ಹುಡುಗರು ಹೃದಯಕ್ ಬಿದ್ದಿರೋ ಏಟ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ ಅಂತ ನನಗ್ ಗೊತ್ತು. ತಗೋ. ನಿನ್ ಗಾಡಿ ಮೇಲೆ ಒಂದ್ ಇನಿಷಿಯಲ್ ನೋಡ್ದೆ. ಏನೋ ಅದು? ಯಾರೋ ಆ ಹುಡುಗಿ? ಅಯ್ಯ ಛೀ. ಮೈ ಕೊಡು. ಅಲ್ಲಿ ನಿಲ್ಕೋ. ವೀಕ್ಷಕರೇ, ಸತ್ಯ ಸಂದೇಶ ಚಿತ್ರ ರಾಜ್ಯಾದ್ಯಂತ ಇಂದು ತೆರೆ ಕಂಡಿದ್ದು, ಫಸ್ಟ್ ಶೋ ನೋಡಿದ ಪ್ರೇಕ್ಷಕರು ಈ ಚಿತ್ರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರಿ ಹೋಯ್ತು. ಸಿನಿಮಾಗೂ ಬರ್ತಾರ. ಯಜಮಾನ್ರೆ, ಹೇಗಿದೆ ಫಿಲಮು? ಈ ಸಿನಿಮಾಗೆ ನನ್ ಜೋಡ್ ಸಿಗಾಕ ನಮ್ ಎಕ್ಸ್ಪೀರಿಯನ್ಸ್ ಮುಂದೆ ಅವ್ನ್ ಸಿನಿಮಾ ಎಂಟ್ರಿ ಮಾಡಿದಾನೆ. ಕೋಟ್ ದುಡ್ಡಿಗೆಲ್ಲ ಮೋಸ ಆಯ್ತು. ನಿಮ್ ಟಿವಿಯಲ್ಲಿ ಹೇಳಿ ಜನಗಳಿಗೆಲ್ಲ ಪಿಕ್ಚರ್ ನೋಡ್ಬೇಡಿ ಅಂತ.
ಯಜಮಾನ್ರೆ, ನಿಮ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ತರ ಎಷ್ಟ್ ಫಿಲ್ಮ್ಸ್ ನೋಡಿದೀರಾ? ಒಂದ ಎರಡ ಎಂತ ಸಿನಿಮಾಗಳು ನೋಡಿದೀವಿ. ಸುಮ್ನೆ ಹೇಳೋದಲ್ಲ, ನಮ್ ಕಾಲದಲ್ಲಿ ಒಳ್ಳೆ ಒಳ್ಳೆ ಡೈರೆಕ್ಟರ್ ಇದ್ರು. ನಮ್ಮಂತ ರಸಿಕರಿಗೆ ಒಳ್ಳೆ ರಚನೆ ಕೊಟ್ಟು ಸಿನಿಮಾ ತೋರಿಸಿದ್ರು. ಈಗಲೂ ಅವೇ ಬಡ್ಡಿ ಎತ್ತವು, ಏನು ಪ್ರಯೋಜನ ಇಲ್ಲ. ಬ್ಯಾನರ್ ಅಲ್ಲೇ ಒಂಥರ ತೋರಿಸ್ತವೆ, ಒಳಗೆ ಒಂಥರ ತೋರಿಸ್ತವೆ. ಅಯ್ಯ ಉಗಿರಿ ನಿಮ್ ಟಿವಿ ಎಲ್ಲ ಹಾಕೋಣ ನನ್ನ ಮಕ್ಕಳಿಗೆಲ್ಲ. ಹೌದು, ಯಾವ ಟಿವಿ ಇದು? ಡುಬಾಕ್ ಟಿವಿ ಅಂತ. ಓ, ಡುಬಾಕೋರು. ಹೇಗಿತ್ತು ಸರ್ ಫಿಲಮು? ಮೇಡಮ್, ಯಾವ ಟಿವಿ ನಿಮ್ದು? ಡುಬಾಕ್ ಟಿವಿ ಅಂತ ಹೊಸ ಚಾನಲ್. ಏನೇ ಟಿವಿ ಚಾನೆಲ್ಗಳು ನಮ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಪಿಕ್ಚರ್ ರಿಪೋರ್ಟ್ ಬಗ್ಗೆ ಏನೇ ಕೇಳ್ತೀಯಾ? ಬಾ ಒಳಗಡೆ ಲೈವ್ ಅಲ್ಲಿ ತೋರಿಸ್ತೀನಿ. ಏಯ್ ಹೋಗೋ ಲೋಫರ್. ಬಾರಿ ಶ್ವೇತಾ, ಬಾರಿ. ಏಯ್ ನಿಂತ್ಕೊಳ್ಳೆ ಶಿಲೋಬೆ. ಬೇಗ ಗಾಡಿ ಸ್ಟಾರ್ಟ್ ಮಾಡಿ. ಎಕ್ಸ್ಕ್ಯೂಸ್ ಮೀ, ಸ್ಟಾಪ್ ಪುಟ್ಟಿ. ತಕ್ಕೋ, ಇವಾಗ ರೆಕಾರ್ಡ್ ಮಾಡ್ಕೊಂಡು ಫೇಸ್ಬುಕ್ ಯೂಟ್ಯೂಬ್ಗಳಲ್ಲಿ ಹಾಕೊಂಡು ಮಜಾ ತಗಂತೀರಾ? ಕೊಡೆ ಇಲ್ಲಿ ಕ್ಯಾಮ್ರಾ. ಏಯ್ ಕೊಡಲ್ಲ, ಹೋಗಲೇ. ಕೊಡಲ್ವಾ ಕ್ಯಾಮ್ರಾ? ಏಯ್, ಬೈಕ್ ವಿಚಾರಕ್ಕೆ ಬಂದ್ರೆ ಅಷ್ಟೇ. ಆಮೇಲೆ ಮರ್ಯಾದೆಯಿಂದ ಕೀ ಕೊಡು, ಇಲ್ಲ ಅಂದ್ರೆ ನಮ್ ಹುಡುಗನ್ ಕರ್ಸ್ಬೇಕಾಗುತ್ತೆ. ಹುಡುಗನ್ ಕರೆಸ್ತೀಯಾ? ಅಯ್ಯಯ್ಯ ಮಚ್ಚ. ಏಯ್, ಯಾವ ಟುಸ್ಪಟಾಕಿ ಕರೆಸ್ತೀಯಾ? ಕರ್ಸು ಚಿನ್ನ. ಹಲೋ, ಹೇಳ್ಮೋನಾ, ಎಲ್ಲಿದ್ಯೋ? ಇಲ್ಲೇ ಹೊರಗಡೆ ಕೆಲ್ಸದ ಮೇಲೆ ಬಂದಿದ್ದೀನಿ. ಏನ್ ವಿಷಯ? ಏಯ್, ಅರ್ಜೆಂಟ್ ಆಗಿ ಮಯೂರಿ ಥಿಯೇಟರ್ ಹತ್ರ ಬಾರೋ. ಯಾಕೆ ಮೋನ, ಏನಾಯ್ತು? ಏಯ್ ಬುಲ್ಬುಲ್, ಯಾರೋ ರೌಡಿಗಳು ನನ್ನ ಬೈಕ್ ಕಿತ್ಕೊಂಡ್ಬಿಟ್ಟಿದ್ದಾರೆ ಕಣೋ. ಕೇಳಿದ್ರೆ ತರ್ಲೆ ಮಾಡ್ತಾ ಇದ್ದಾರೆ. ಸರಿ, ಹುಷಾರು, ನಾನು ಬರ್ತಾ ಇದ್ದೀನಿ. ನಿಂತ್ಕೊಳ್ಳಯ್ಯ, ಎಲ್ಗೋಗ್ತಾ ಇದ್ಯಾ? ಸರ್ ಅಲ್ಲಿ ಹೋಗ್ತಾ ಇದಾರಲ್ಲ ಸರ್, ಅವ್ರ ಜೊತೆ ಒಂದೇ ನಿಮಿಷ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ ಸರ್. ಆ ಹುಡುಗಿ ಜೊತೆ? ಸರ್, ಆ ಹುಡುಗಿ ನಿನ್ಗೇನಾಗ್ಬೇಕು? ಸರ್ ಅದೆಲ್ಲ ಆಮೇಲೆ ಬಂದು ಹೇಳ್ತೀನಿ ಸರ್, ಪ್ಲೀಸ್ ಸರ್. ಸರ್ ನಿಂತ್ಕೊಳ್ಳಯ್ಯ, ಬೆಂಗಳೂರು ತುಂಬಾ ನಿಮ್ಮಂತವ್ರೆ ಆಗೋಗ್ಬಿಟ್ರು. ನೋಡು, ನಿಮ್ ವ್ಯವಹಾರ ಏನೇ ಇದ್ರು ಫ್ಯಾಕ್ಟ್ರಿ ಹೊರಗಡೆ ಇಟ್ಕೊಳ್ಳಿ, ಒಳಗಲ್ಲ. ರೇ, ನಮ್ ಬಾಸ್ ಏನಾದ್ರು ನೋಡಿದ್ರೆ ಪಾಪ ಹುಡುಗಿ ಕೆಲಸ ಹೋಗ್ಬಿಡುತ್ತೆ. ಹೋಗಯ್ಯ. ರೇ, ತರಲೆ ಮಾಡ್ಬೇಡಿ, ನಡೀರಿ. ನಡೀರಿ ಅಂದ್ರೆ ನಡಿಬೇಕು. ಹೋಗಯ್ಯ. ಹೋಗಯ್ಯ, ಕಂಡಿದ್ದೀನಿ. ಇದೇನಿದು, ಕೊಳೆ ಬಿದ್ದೋಗೈತಲ್ಲ. ಗಾಡಿಗಳು ಓಡಾಡ್ತಾವೆ. ಕನ್ನಡಕ
ಎಲ್ಲೋದ್ರು ಅಮ್ಮ? ಅಮ್ಮ ಅಮ್ಮ ಕನ್ನಡಕ. ಈ ಕನ್ನಡಕ ಇಲ್ಲ ಅಂದ್ರೆ ಅಮ್ಮನ ಕಣ್ಣೇ ಕಾಣಲ್ಲ. ಎಲ್ಲೋಟೋದ್ರು? ಮಾ 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 ಯಾರು ಇಲ್ವೇ ಅಲ್ಲಿ? ಮಗ ನೀನಾ? ಅಲ್ಲೋಡ್ಲಾ ಎಷ್ಟು ದೊಡ್ಡ ಹಳ್ಳ ಐತೆ. ಇರ್ಲಿ ಇರ್ಲಿ ಬಿಡು ಮಗ. ಯಾಕೆ ಡಾರ್ಲಿಂಗ್, ಏನಾಯ್ತು? ಅದು ಅಂಗಡಿಯಾಗೆ ನಿನ್ಗೋಸ್ಕರ ಕಾಯ್ತಾ ಕುಂತಿದ್ನ. ಆಗ ರಸ್ತೆಯಾಗೆ ಮಳೆ ಬಿದ್ದಿತ್ತು ಕಣ್ಣ. ಏನ್ darling? ಅದನ್ನ ಎತ್ತಿ ಪಕ್ಕಕ್ಕೆ ಹಾಕ್ಬಿಡೋಣ ಅಂತ ಹೋದೆ. ಅಷ್ಟ್ರಾಗಿ ಜೋರ ಕಾರ್ ಹೋಗಿ ಮುಖಕ್ಕೆ ನೀರ್ ಸಿಡ್ಬಿಡ್ತು ಕಣ್ಣ. ಒಂದು ಕ್ಷಣ ಪ್ರಪಂಚನೇ ಕತ್ಲಾಗ್ಬಿಡ್ತು ಕಣ್ಣ. ಏನ್ ಡಾರ್ಲಿಂಗ್, ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ನೀನಿರುವಾಗ ನಂಗೇನು ಆಗಕ್ಕಿಲ್ಲ ಕಡ್ಲ. ಅಂದಂಗೆ ನೀನು ಪರೀಕ್ಷೆ ರಿಸಲ್ಟ್ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ಯಲ್ಲ, ಪಾಸ್ ಆಗಿದ್ಯಾ ತಾನೆ? ಇಲ್ಲ ಡಾರ್ಲಿಂಗ್, 2 ಸಬ್ಜೆಕ್ಟಲ್ಲಿ ಫೇಲ್ ಆಗ್ಬಿಟ್ಟಿದ್ದೀನಿ. ಹೌದಾ? ಹೋಗ್ಲಿ ಬಿಡ್ಲ, ಇನ್ನೊಂದು ಗೀತ ಕಟ್ಟಿ ಪಾಸ್ ಮಾಡ್ಕೊಡ್ರ. ಅಯ್ಯೋ ನನ್ ಡಾರ್ಲಿಂಗ್, ನಾನು ಏನು ಹೇಳಿದ್ರು ನಂಬ್ಕೊಂಡ್ಬಿಡ್ತೀಯಲ್ಲ. ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ ನಾನು. ಹೌದಾ? ಖುಷಿ ಆಯ್ತು ಕಡ್ಲ. ಆ ದೇವ್ರ ದೊಡ್ಡವನು, ಮನೆ ದೇವ್ರಿಗೆ ನಾಳೆನೆ ಹೋಗಿ ಅರ್ಕೆ ತಿರ್ಸ್ಕೊಂಡ್ ಬಂದ್ಬಿಡವ. ಸರಿ ಬಾ ಹೋಗೋಣ. ದೇವ್ರೆ, ನನ್ನ ಮಗ ಯಾವಾಗ್ಲೂ ಜೀವನದಲ್ಲಿ ನಗ್ನಗ್ತಾ ಇರೋ ಹಾಗೆ ನೋಡ್ಕೊಳಪ್ಪ. ವಿಘ್ನೇಶ್ವರ, ನಮ್ಮಮ್ಮ ಯಾವಾಗಲೂ ಸಂತೋಷವಾಗಿರ್ಲಪ್ಪ. ಚೀಟಿ? ಇವ್ರ್ಯಾಕೆ ನನಗೆ ಚೀಟಿ ಕೊಡ್ತಿದ್ದಾರೆ? ಕಂಗ್ರ್ಯಾಚುಲೇಷನ್. ಇದನ್ನ ಬಾಯಲ್ಲಿ ಹೇಳ್ಬೋದಿತ್ತಲ್ವಾ? ಚೀಟಿಲಿ ಯಾಕೆ ಬರ್ಕೊಟ್ರು? ಮತ್ತೆ ಚೀಟಿ? ಇವ್ರು ಯಾಕೆ ನಂಗೆ ಚೀಟಿ ಕೊಡ್ತಿದ್ದಾರೆ? ಯು ಆರ್ ಲುಕಿಂಗ್ ಸೋ ಸ್ಮಾರ್ಟ್. ತಗಳಪ್ಪ. ಚಪ್ಪಲಿ ಸೋದೋಗಿದೆ, ಹೊಸ ಚಪ್ಪಲಿ ತಗೋ. ಯಾಕೆ ಇವತ್ತು ಎಲ್ಲರೂ ನಂಗೆ ಚೀಟಿ ಕೊಡ್ತಾವ್ರೆ? ಸುಸ್ತಾಗೋಯ್ತು. ಈಗಿಲಾದ್ರೂ ಒಪ್ಕೋತೀಯಾ ನಾನೇ ನೀನ್ ಜಾಸ್ತಿ ಲವ್ ಮಾಡೋದು ಅಂತ? ನಾನ್ ಒಪ್ಕೊಳ್ಳಲ್ಲ. ಹುಡುಗರ್ ಲವ್ ಏನೇ ಇದ್ರು ಹುಡುಗಿರ್ ಒಪ್ಕೊಳ್ಳೋರ್ಗ ಅಷ್ಟೇನೆ. ಲವ್ ಆದ್ಮೇಲೆ ಹುಡುಗಿರೇ ಜಾಸ್ತಿ ಮಿಸ್ ಮಾಡ್ಕೊಳ್ಳೋದು. ಹೌದಾ? ಏಯ್, ಏನೋ ಮಾಡ್ತಾ ಇದ್ಯಾ? ಬಂದೆ ತಡಿ. ಏನೋ ಅದು? ಮಡಿಕೆನ ಯಾಕೆ ರೋಡಲ್ಲಿ ಇಟ್ಟು ಬಂದೆ? ಮೊದಲನೇ ಮಡಿಕೆ ನಂದು, ಎರಡನೇ ಮಡಿಕೆ ನಿಂದು. ಆದ್ರೆ ಅವು ಬರೀ ಮಡಿಕೆಗಳಲ್ಲ, ನಮ್ ಪ್ರೀತಿ ತುಂಬಿಕೊಂಡಿರೋ ತಾಜ್ ಮಹಲ್ಗಳು. ರೋಡಲ್ಲಿ ಓಡಾಡೋ ಗಾಡಿ ಚಕ್ರಕ್ಕೆ ಯಾರ ಮಡಿಕೆ ಮೊದಲು ಸಿಕ್ಕಿ ಒಡೆದೋಗುತ್ತೋ ಅವ್ರ ಲವ್ ಬೇಕು. ಸರಿನಾ? ಓಕೆ, ಇದೇ ಲಾಸ್ಟ್ ಟೆಸ್ಟ್. ಸರಿ. ಈ ಲವ್ನ ಇನ್ನೂ ಟೆಸ್ಟ್ ಮಾಡ್ತಾರಾ? ನೀವ್ ಮಡ್ಕೆ ಹೊಡಿತ. ನನ್ನ ಮಗನೇ ತಡಿ.
ರೆಡಿ ಮಾಡ್ತೀನಿ ನಿಂಗೆ ಇವಾಗ. ನಿನ್ ಮಡ್ಕೆ ಹೊಡಿತು. ಲವ್ ಮಗ, ಇದ್ ನಿಂದ ಕೆಲ್ಸ. ಬೈಕ್ ಹತ್ತಿಸೋನೋ ಹತ್ತಿಸ್ದೆ, ಇವಳು ಮಡ್ಕೆ ಮೇಲೆ ಹತ್ತಿಸ್ಬೇಕಿತ್ತು. ನನ್ನ ಫ್ರೆಂಡ್ ಆಗಿ ನನ್ನ ಮಡ್ಕೆ ಮೇಲೆ ಹತ್ತಿಸಿದ್ಯಾ? ನೀನು ಒಬ್ಬ ಫ್ರೆಂಡಾ? ಹೇಯ್, ನಾನು ಗಾಡಿ ಹಚ್ಚಿದ್ದು ಮಡಕೆ ಮೇಲಲ್ಲ, ನಿಮ್ಗಳ ಮೂಢನಂಬಿಕೆ ಮೇಲೆ. ಲವರ್ಸ್ನ ಹುಚ್ಚರು ಅಂತ ಕೇಳಿದ್ದೆ, ಆದ್ರೆ ಈ ಕಣ್ಣಾರೆ ನೋಡ್ತಾ ಇದ್ದೀನಿ. ಲವ್ನ ಹಿಂಗೂ ಟೆಸ್ಟ್ ಮಾಡ್ತಾರಾ? ಯಾವಾಗ್ಲೂ ಹುಡುಗಿರೇ ಜಾಸ್ತಿ ಲವ್ ಮಾಡೋದು ಅಂತ ನನ್ನ ಜೊತೆ ಜಗಳ ಆಡ್ತಿರ್ತಾಳೆ. ಅದಕ್ಕೆ ಯಾರ್ ಲವ್ ಸ್ಟ್ರಾಂಗ್ ಅಂತ ಡಿಸೈಡ್ ಮಾಡೋದಕ್ಕೆ ಈ ಟೆಸ್ಟ್ ಅಪ್ಪ. ಯಾರ್ ಲವ್ ಸ್ಟ್ರಾಂಗು ಅಂತ ಗೊತ್ತಾಗೋದು ಈಗಲ್ಲ, ಮದ್ವೆ ಆದ್ಮೇಲೆ. ಇವತ್ತಿಬ್ರು ಲವ್ ಸ್ಟ್ರಾಂಗ್ ಆಗಿದ್ರೇನೆ ಸಂಸಾರ ಉಳಿಯೋದು. ಈ ಒನ್ ಸೈಡ್ ಲವ್ ಎಲ್ಲ ಯೂಸ್ ಇಲ್ಲಮ್ಮ. ಸುರೇಶ್, ನೀನ್ ಇದುವರೆಗೂ ಯಾರನ್ನೂ ಲವ್ ಮಾಡಿಲ್ಲ, ಏನಿಲ್ಲ. ಅಂಥದ್ರಲ್ಲಿ ಲವ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ, ಇದೆಲ್ಲ ಹೇಗ್ ಸಾಧ್ಯ? ಲವ್ ಬಗ್ಗೆ ತಿಳ್ಕೊಳಕ್ಕೆ ಲವ್ವೇ ಮಾಡಬೇಕು ಅಂತ ಏನಿಲ್ಲ. ನಿಮ್ ತರ ಮಡಕೆ ಇಟ್ಟು ಲವ್ ಟೆಸ್ಟ್ ಮಾಡೋರು ನೋಡಿದ್ರೆ ಸಾಕು. ಲೋ ಗಿರೀಶ, ಹಿಂಗೆ ಲವ್ ಟೆಸ್ಟ್ ಮಾಡ್ಕೊಂಡಿರ್ತೀಯಾ ಇಲ್ಲ ಯಾವ್ದಾರ ಪ್ರೋಗ್ರಾಮ್ ಹಿಡಿದಿದ್ಯಾ? ಲೋ ಮಗ, ಇವತ್ತೊಂದು ಹೊಸಕೆ ಪ್ರೋಗ್ರಾಮ್ ಆರ್ಡರ್ ಐತೆ. ನನ್ನ ಜೊತೆಲಿ ನೀನು ಬಂದ್ಬಿಡು ಮಗ, ಲೈಟ್ ಹಚ್ಚಿ ಬಂದ್ಬಿಡೋಣ. ಅಂಕಲ್, ಸ್ವಲ್ಪ ಕೆಳಗ್ ಬನ್ನಿ. ಯಾಕೆ? ನೀವ್ ಬನ್ನಿ ಅಂಕಲ್. ಏನೋ? ಏನ್ ಹೇಳು? ನೀವ್ ಬನ್ನಿ ಅಂಕಲ್, ನಾನು ಹೇಳ್ತೀನಿ. ಏನೋ? ತಗೊಳ್ಳಿ. ಹೇಯ್ 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 ಹೇಯ್, ನಿಂತ್ಕೊಳ್ಳೋ. ಯಾರ ಕೊಟ್ಟು ಚೀಟಿನ? ನಿನ್ ಶರ್ಟ್ಗೂ ಪ್ಯಾಂಟ್ಗೂ ಮ್ಯಾಚಿಂಗ್ ಇಲ್ಲ. ಮ್ಯಾಚಿಂಗ್ ಇಲ್ಲ? ಯಾರು ಬರೀತಾ ಇರ್ಬೋದು ಇದೆಲ್ಲ? ಲೋ ಮಗ, ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ಲೋ ಮಗ, ನಿನ್ನೆ ದೇವಸ್ಥಾನದಿಂದ ಯಾರೋ ನನ್ನ ಫಾಲೋ ಮಾಡ್ತಾವ್ರೋ. ನಿನ್ನೆ ಆ ಪೂಜಾರಿಗಳ ಕೈ ಚೀಟಿ ಕೊಟ್ಟು ಕಳ್ಸಿದ್ರು. ಇವತ್ತು ಇವ್ನು ಯಾರ ಕೈಲೋ ಕೊಟ್ಟು ಕಳ್ಸವ್ರೆ ನೋಡಿಲಿ. ಲೋ ಮಗ, ನಿನ್ಗೆಲ್ಲೋ ಮಚ್ಚ ಇರ್ಬೇಕು ಗುರು. ಯಾವ್ದೋ ಹುಡುಗಿನೇ ಮ್ಯಾಲ್ ಬಿದ್ದು ಡವ್ ಆಗ್ತಾವಳೆ. ಲೈ, ಇದು ಹುಡುಗಿದೇ ಹ್ಯಾಂಡ್ ರೈಟಿಂಗ್ ಅಂತ ಹೆಂಗೋ ಹೇಳ್ತೀಯಾ? ಲೋ ಅಪ್ಪ, ಇಷ್ಟು ಮುದ್ದು ಮುದ್ದಾಗಿ ಬರ್ದವ್ರೆ ಅಂತಂದ್ರೆ ಅದು ಹೆಣ್ಮಕ್ಳದೇ ಹ್ಯಾಂಡ್ ರೈಟಿಂಗು. ಹುಡುಗರಿಗೆ ಇಷ್ಟೆಲ್ಲ ತಾಳ್ಮೆಯಲ್ಲಿರುತ್ತೆ. ಲೋ ಮಗ, ನಿನ್ನೆ ದೇವಸ್ಥಾನದಲ್ಲಿ ಬರ್ಕೊಟ್ಟಿದ್ದು ಇಷ್ಟೇ ಮುದ್ದಾಗಿತ್ತು. ಏನಂತ ಬರ್ಕೊಟ್ಟಿದ್ರಪ್ಪ? ಕಂಗ್ರ್ಯಾಚುಲೇಷನ್, ಯು ಆರ್ ಲುಕಿಂಗ್ ಸೋ ಸ್ಮಾರ್ಟ್. ನಿಮ್ ಚಪ್ಪಲಿ ಸೋದೋಗಿದೆ, ಹೊಸ ಚಪ್ಪಲಿ ತಗೊಳ್ಳಿ ಅಂತ ಬರ್ದಿತ್ತು. ಹೊಸ ಚಪ್ಪಲಿ ತಗೊಂಡೇ ಬಿಟ್ಟಿದ್ಯಾ? ಇಷ್ಟು ಮುದ್ದು ಮುದ್ದಾಗಿ ಲೆಟರ್ ಕೊಟ್ಟೆ, ನಿನ್ನ ಆರ್ಟ್ಗೆ ಲಗಾಮ್ ಹಾಕ್ಬಿಟ್ಟವಳೆ. ಇಲ್ಲೇ ಎಲ್ಲೋ ಬೆಳೆದಿಂಗಳು ಬಾಲೆ ತರ ಅಡ್ಡಾಡ್ತಿರ್ಬೇಕು. ಹುಡುಕ್ ನೋಡು, ಸಿಕ್ಕಿದ್ರು ಸಿಗ್ಬೋದು. ಇಲ್ಲಿದ್ಯಾ ನೀನು? ಅಂಕಲ್ ಬಿಡಿ ಅಂಕಲ್. ಏಯ್, ಯಾರ ಕೊಟ್ಟಿ ಚೀಟಿನ? ಏಯ್ 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 ಏಯ್, ಅಳ್ಬೇಡ ಅಳ್ಬೇಡ ಅಳ್ಬೇಡ. ನಿಂಗೆ ಚಾಕ್ಲೇಟ್ ಕೊಡ್ತೀನಿ. ಯಾರು ಕೊಟ್ಟಿ ಚೀಟಿ ಹೇಳು? ಯಾರು? ಅಕ್ಕನಾ? ಯಾವಕ್ಕ?
ಇವತ್ ಸಿಕ್ಕಾಕೊಂಡ್ಯಾ ಇಲ್ಲೇನೋ ಕಳ್ತನ ಮಾಡಕ್ ಬಂದಿದ್ಯಾ ಇಲ್ಲ ಸರ್. ಮೈ ಬಗ್ಸ್ ದುಡಿಯೋದ್ ಬಿಟ್ಟು ಕಳ್ತನ ಮಾಡ್ತೀಯ, ಕಳ್ತನ. ತಪ್ಪದು ಸರ್. ಕರ್ಕೊಂಡೋಗಿ ಇವ್ನ. ಹಿಡಿಯೋ ಪಕ್ಕದಲ್ಲೇ ಕಳ್ಳ ನಿಂತಿದ್ರು ಗುರ್ತಿಡಿಯಕ್ಕಾಗಲ್ವಾ ನಿಮ್ಗೆ? ಸರ್ ಅವ್ನು ಕಳ್ಳ ಅಂತ ಹಣೆ ಮೇಲೆ ಏನಾದ್ರು ಬೋರ್ಡ್ ಹಾಕೊಂಡವನ ಸರ್? ಅವೆಲ್ಲ ನಮ್ಗೆ ಹೆಂಗ್ ಗೊತ್ತಾಗಬೇಕು ಸರ್? ಸರಿಯಾಗಿದ್ದೀರಾ? ಏನಪ್ಪ ನೀವು ಇವತ್ತು ಇಷ್ಟು ಲೇಟಾಗಿ ಬಂದ್ರಿ? ನಾವೆಲ್ಲ ನಿಮ್ಗೋಸ್ಕರ ಎಷ್ಟು ಕಾಯ್ತಿದ್ವಿ ಗೊತ್ತಾ? ನಡಿಯಮ್ಮ. ಬನ್ನಿಪ್ಪ. ಬರ್ತೀನಣ್ಣ. ಸರಿ. ಮಗನೇ, ಹಾ ಆ ನಾಟಕದ ಪದ ನಂಗನ್ಲ ಮರ್ತೋಗ್ಬಿಡಿದೀನಿ, ಸುಮ್ನಿರು ಡಾರ್ಲಿಂಗ್. ನಾನ್ ಜ್ಞಾಪಿಸ್ಲಾ? ಯಾವುದು? ಅದೇ ಭೂತ ಪ್ರೇತ ಪಿಶಾಚ. ಅದಾ? ಭೂತ ಪ್ರೇತ ಪಿಶಾಚಿಗಳಿಗೊಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನ ಕೇಳಿದರೂ ಸರಿಯೇ, ಕಲಿಯಂಶದಿಂದ ಉದ್ಭವಿಸಿದ ಕುರು ಸಾಮ್ರಾಜ್ಯವೇ ರಕ್ತದ ಮುಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ, ಛಲದಂಕ ಮಲ್ಲ, ಅಸ್ತಿನಾದೀಶ್ವರ, ಅಷ್ಟೈಶ್ವರ್ಯ ಸಂಪನ್ನ, ಅತುಳ ಪರಾಕ್ರಮಿಯಾದ ನಾನು ಈ ಮಸಣದ ಮಣ್. ಹೇ ಚೀಟಿ ಯಾಕ್ಲ ಮಗ ನಿಲ್ಲಿಸ್ಬಿಟ್ಟೆ? ಏನ್ ಬರ್ದಿರ್ಬೋದು? ಏನವ ಸಂದಾಗಿದ್ಯಾ? ಹ್ಞೂ ಆಂಟಿ, ಚೆನ್ನಾಗಿದ್ದೀನಿ. ಫಂಕ್ಷನ್ ಎಲ್ಲ ಸಂದಾಗಾಯ್ತಾ? ಎಲ್ಲ ಚೆನ್ನಾಗಾಯ್ತು. ನಿಮ್ಮವ್ವ ಹೆಂಗವ್ರೆ? ಚೆನ್ನಾಗಿದ್ದಾರೆ. ಏನ್ ಕೊಡ್ಲವ? ಆ ಚೀಟಿಲಿ ಏನೇನ್ ಬರ್ದಿದ್ಯೋ ಅದೆಲ್ಲ ಕೊಟ್ಬಿಡಿ ಆಂಟಿ. ಚೀಟಿಲ್ಲ, ಏನ್ ಬರ್ದವಳ? ಏನ್ ಬರ್ದೈತ್ಲಾ? ಬೆಂಡೆಕಾಯಿ 1 kg ಹಾಕು, ಟೊಮೊಟೊ 2 kg ಹಾಕು. ನಾನೇನೋ ಅನ್ಕೊಂಡೆ. ಈ ಬೆಂಡೆಕಾಯಿ ಅಂದ್ರೆ ನನ್ ಮಗನ್ಗೆ ಬೋ ಇಷ್ಟ ಕಣವ. ಇದನ್ ತಿಂದೆ, ಅವನು ಎಕ್ಸಾಮ್ನಾಗೆ ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆಗಿರೋದು. ಮೌ, ನೀನ್ ಸ್ವಲ್ಪ ಸುಮ್ನಿರ್ತೀಯಾ? ಓ, ವೆರಿ ಇಂಟ್ರೆಸ್ಟಿಂಗ್. ಈ ವಿಷಯ ನಮಗೆ ಗೊತ್ತೇ ಇರ್ಲಿಲ್ಲ. ಇನ್ನೇನು ಇಷ್ಟ ನಿಮ್ ಮಗನ್ಗೆ? ಅದೇ ಸಕ್ಕರೆ ಪಾಕ ಮಾಡಿ ಗುಂಡು ಗುಂಡಿಗೆ ತುಪ್ಪದಲ್ಲಿ ಕರೆದು ಬಿಡ್ತಾರಲ್ಲ, ಏನವ ಅದು? ಗುಲಾಬ್ ಜಾಮೂನು. ಓ, ಅದಂದ್ರೆ ಇವ್ನಿಗೆ ಪಂಚ ಪ್ರಾಣ ಕಣವ. ತಿನ್ನೋದ್ ಬಿಟ್ಟು ಬೇರೆ ಏನು ಇಷ್ಟ ಆಗಲ್ವಾ ನಿಮ್ ಮಗನ್ಗೆ? ಇಷ್ಟ ಕಣವ. ನಮ್ಮ ಮನ್ಯಾಗ ಒಂದು ಗಡ್ವ ಬೇಕೈತೆ, ಅದನ್ನ ನೋಡಿದ್ರು ಬೋ ಇಷ್ಟ ಪಡ್ತಾನೆ. ಗಡ್ವ ಬೇಕಂದ್ರೆ ಇಷ್ಟ ಅಂತೆ. ಯಾಕವ, ಯಾಕೆ ನಗ್ತಾ ಇವ್ರಿ? ಏನು ಇಲ್ಲ ಬಿಡಿ ಆಂಟಿ, ನಾವಿನ್ ಬರ್ತೀವಿ. ಹೂನವ. ಬಾಯ್ ಆಂಟಿ. ಓ ಆಯ್ತವ. ಬಾಯ್ ತರಕಾರಿ. ಹೋಗಿ ಬರ್ತೀನಿ ಆಂಟಿ. ಕರೀನಾ? ಸರಿವಾ. ಹೇಯ್, ಮಗನೇ, ಏನು? ಈ ಮಳೆಗಾಲ ನಿಂತ ಮ್ಯಾಕೆ ಎಂಚು ಸರಿ ಮಾಡಿಸ್ಬೇಕು ಕಣ್ಲ. ಆಮೇಲೆ ಸರಿ ಮಾಡಿಸಿ ಏನ್ ಪ್ರಯೋಜನ ಡಾರ್ಲಿಂಗ್? ಮಳೆಗಾಲಕ್ಕೆ ಮುಂಚೆನೆ ಸರಿ ಮಾಡಿಸ್ಬೇಕಿತ್ತು. ಅಯ್ಯೋ ಸುರೇಶ, ಇದ್ಯಾವ್ದೋ ಚೀಟಿ ನೆನಿತಾ ಐತೆ ನೋಡ್ಲಾ. ಯಾವ್ದ್ಲಾ ಈ ಚೀಟಿ? ಅಯ್ಯೋ, ಇದು ಎಕ್ಸಾಮ್ ಹಾಲ್ ಟಿಕೆಟ್ ಡಾರ್ಲಿಂಗ್. ಹೌದಾ? ಹೊಸ ಓಲೆ. ಇದು ನಮ್ಮ ಒಂದಿನ ಹಾಕೊಂಡಿದ್ದೆ ನೋಡಿಲ್ವಲ್ಲ. ಡಾರ್ಲಿಂಗ್, ಓ, ಯಾವ್ದು ಓಲೆ? ಅಯ್ಯೋ, ಕರೆಂಟ್ ಹೋಯ್ತು. ದೀಪ ತರ್ತೀನಿ ಇರು ಡಾರ್ಲಿಂಗ್. ಯಾಕೆ ಡಾರ್ಲಿಂಗ್ ಸೈಲೆಂಟ್ ಆಗ್ಬಿಟ್ಟೆ? ನಿಮ್ಮಪ್ಪ ಕೂಲಿ ಕೆಲಸ ಮಾಡಿ ಮನೆಗೆ 60 ರೂಪಾಯಿ ತತ್ತಿದ್ರು. 40 ರೂಪಾಯಿ ಅವ್ರು ಮಡಿಕೊಂಡು ಬರೀ 20 ರೂಪಾಯಿ ಮಾತ್ರ ನನಗೆ ಮನೆ ಖರ್ಚಿಗೆ ಅಂತ ಕೊಡ್ತಾ ಇದ್ರು. ನಾನು ಅವ್ರನ್ನ ಬೊಯ್ಯುವೆ. ಯಾಕೆ ಹೀಗೆ ಮಾಡಿರಿ? 40 ರೂಪಾಯಿ ನೀವೇ ಮಡಿಕೊಂಡ್ಬಿಟ್ರೆ ಹೆಂಗೆ ಅಂತ. ಒಂದಿನ ನನ್ನ ತಾವು ಬಂದು, ಅಮ್ಮಿ ಸಂಜೆಗೆ
ನಿಂಗೊಂದು ಒಳ್ಳೆ ಉಡುಗೊರೆ ತರ್ತೀನಿ ಅಂತ ಹೇಳಿ ಹೆಣವಾಗಿ ಮನೆಗೆ ಬಂದ್ರು. ಆಮೇಲೆ ಒಂದಿನ ಗೊತ್ತಾಯ್ತು, ಅವರು 40 ರೂಪಾಯಿ ಖರ್ಚು ಮಾಡ್ತಾ ಇರ್ಲಿಲ್ಲ. ನನಗೊಂದು ಚಿನ್ನದ ಓಲೆ ಮಾಡಿಸ್ಕೊಡ್ಬೇಕು ಅಂತೇಳಿ ಚೀಟಿ ಕಟ್ತಾ ಇದ್ರು ಕಣ್ಣ. ಅದೇ ಈ ಓಲೆ. ಆನಂದ್ ಯಾವ್ರೇ ಇಲ್ಲ ಅಂದ್ಮ್ಯಾಕೆ ನಾನು ಇದನ್ನ ಹಾಕೊಂಡು ಹೆಂಗ್ಲ ಸಂತೋಷ ಪಡ್ಲಿ. ಅದಕ್ಕೆ ಈ ವಾಲೆನ ನನ್ನ ಸೊಸೆಗೆ ಮಡಗಿವ್ನಿ. ಈ ವಾಲೆನ ಹಾಕೊಳ್ಳೋಳು ಎಲ್ಲವಳು ಏನೋ. ಪೂರ್ವಿ, ಏನೇ ಇಷ್ಟು ಗ್ರ್ಯಾಂಡ್ ಆಗಿ ರೆಡಿ ಆಗ್ತಾ ಇದ್ಯಾ? ಅವ್ನಿಗೇನಾದ್ರೂ ಪ್ರಪೋಸ್ ಮಾಡಕ್ ಹೋಗ್ತಿದ್ಯಾ? ಎಸ್. ಹೇ, ನೀಂಗ್ ಪ್ರಪೋಸ್ ಮಾಡೋ ಧೈರ್ಯ ಬಂದ್ಬಿಡ್ತಾ? ಇನ್ನೂ ಇಲ್ಲ ಕಣ, ಧೈರ್ಯ ಬರ್ಸ್ಕೊಳಕ್ ಟ್ರೈ ಮಾಡ್ತಾ ಇದ್ದೀನಿ. ಓ ಹೌದಾ? ಹೇ, ಹಾಗಾದ್ರೆ ಹೇಗ್ ಪ್ರಪೋಸ್ ಮಾಡ್ತೀಯ ಅಂತ ಒಂದು ರಿಹರ್ಸಲ್ ಮಾಡಿ ತೋರ್ಸೆ. ಸರಿ, ಈಗ ನೀನು ಅವನೇ ಅನ್ಕೋ. ನೀನೊಂದು ತರಕಾರಿ ಅಂಗಡಿ ಕೂತಿರ್ತೀಯಪ್ಪ. ಕೂತ್ಕೊಂಡಿರ್ತಾನೆ. ಬೆಂಡೆಕಾಯಿ ಟೊಮೆಟೊ ತಾಜಾ ತರಕಾರಿ ಕೂತಿ ಯಾಕೆ ಹಾಕೋಗ್ತಿದ್ಯಾ? ತರಕಾರಿ ಅಂಗಡಿಲಿ ಕೂತ್ಕೊಂಡು ಅವ್ನು ಇನ್ನೇನ್ ಮಾಡ್ತಿರ್ತಾನೆ? ಶಶಿ ಪ್ಲೀಸ್. ಸುಮ್ಮನೆ ಕೂತ್ಕೊಂಡಿರ್ತಾನೆ. ಸರಿ, ಈ ಗ್ರೀಟಿಂಗ್ ಕಾರ್ಡ್ ಹಿಡ್ಕೊಂಡು ಅವನ ಹತ್ರ ಹೋಗ್ತೀನಿ. ಗ್ರೀಟಿಂಗ್ ಕಾರ್ಡಾ? ಅಯ್ಯೋ, ಇದು ಓಲ್ಡ್ ಸ್ಟೈಲ್ ಕಡೆ ಪೂರ್ವಿ. ನಾನು ಏನೇ ಮಾಡಲಿ, ನಮ್ಮೂರಲ್ಲೂ ನೆಟ್ವರ್ಕ್ ಇದ್ದಿದ್ರೆ ನಾನು ಮೆಸೇಜಲ್ಲೇ ಪ್ರಪೋಸ್ ಮಾಡ್ತಿದ್ದೆ. ಇಲ್ವಲ್ಲ, ಅದಕ್ಕೆ ಗ್ರೀಟಿಂಗ್ ಕಾರ್ಡು. ಆದರೂ ಶಶಿ, ಈ ಗ್ರೀಟಿಂಗ್ ಕಾರ್ಡಲ್ಲಿ ಪ್ರಪೋಸ್ ಮಾಡೋದು ಒಂಥರ ಮಜಾ ಇದೆ ಕಣೆ. ಇದನ್ನು ಬರಿಬೇಕಾದ್ರೆ ನಂಗೆ ಎಷ್ಟು ಫೀಲ್ ಆಯಿತು ಗೊತ್ತಾ? ಹಲೋ, ನೀನ್ ಬರ್ದಿರೋದನ್ನ ನೀನೇ ಫೀಲ್ ಮಾಡ್ಕೊಳ್ಳೋದಲ್ಲ, ಅವನ್ ಫೀಲ್ ಮಾಡ್ಕೋಬೇಕು. ಅದೇನ್ ಪ್ರಪೋಸ್ ಮಾಡ್ತೆ ತೋರ್ಸಮ್ಮ. ಓಕೆ, ಅವನ ಹತ್ರ ಬರ್ತೀನಿ. ಹಾಯ್. ಹಾಯ್, ಹೇಗಿದ್ದೀರಾ? ಫೈನ್. ಹೇಗೆ ನಡೀತಿದೆ ನಿಮ್ಮ ವ್ಯಾಪಾರ? ಈರುಳ್ಳಿ ರೇಟ್ ರೈಸ್ ಆಗಿಬಿಟ್ಟಿದೆ. ನಂಗೊಂದು ಅರ್ಧ ಕೆಜಿ ಈರುಳ್ಳಿ ಬೇಕಾಗಿತ್ತು. ನನಗೆ ರೇಟ್ ಕಮ್ಮಿ ಮಾಡ್ಕೊಡ್ತೀರಾ? ನಿಮ್ಗೆ ಅಂದ್ರೆ ಈರುಳ್ಳಿ ಮೂಟೆನೆ ಫ್ರೀಯಾಗಿ ಕೊಡ್ತೀನಿ. ಮನೆಗೆ ಹೋಗಿ ತಲೆ ಮೇಲೆ ಸುರ್ಕೊಳ್ಳಿ. ಏಯ್, ಯಾಕೆ? ಮತ್ತಿನ್ನೇನೆ, ನೀನು ಅವನಿಗೆ ಪ್ರಪೋಸ್ ಮಾಡಕ್ ಹೋಗಿದ್ಯೋ ಇಲ್ಲ ಈರುಳ್ಳಿ ವ್ಯಾಪಾರ ಮಾಡಕ್ ಹೋಗಿದ್ಯೋ? ಶಶಿ, ಹೋಗ್ತಿದ್ದಾಗೆ ಐ ಲವ್ ಯು ಅಂತ ಹೇಗೆ ಹೇಳೋದು? ಅದು ಅಲ್ಲದೆ ನನಗೆ ತುಂಬ ಭಯ ಕಾಣೆ. ಶಶಿ, ಇದಕ್ಕೆಲ್ಲ ನೀನೇ ಸರಿ. ಪ್ಲೀಸ್ ಕಾಣೆ, ನೀನೇ ಹೋಗಿ ಕೊಟ್ಬಿಡ್ ಬಾ. ಮತ್ ನಾನೇ ಅವನ ಪ್ರಪೋಸ್ ಮಾಡ್ದೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ನನ್ಗೆ ಡವ್ ಹಾಕ್ಬಿಟ್ರೆ? ಹಲೋ, ಅಷ್ಟೊಂದೆಲ್ಲ ಸೀನ್ ಇಲ್ಲಮ್ಮ, ತಾವು ಕೊಟ್ಬಿಟ್ಟು ಬನ್ನಿ ಸಾಕು. ಆದ್ರೂ ನೀನೇ ಯಾಕೆ ಫಸ್ಟ್ ಪ್ರಪೋಸ್ ಮಾಡ್ತೀಯಾ? ಅವನೇ ಮಾಡ್ತಾನೆ, ವೆಯ್ಟ್ ಮಾಡು. ಅವನು ಪ್ರಪೋಸ್ ಮಾಡೋ ತನಕ ನನ್ನ ಕೈಲಿ ಕಾಯಕ್ಕಾಗೋದಿಲ್ಲ ಕಣೆ. ಕಾಯೋ ಕೆಪಾಸಿಟಿ ಇರೋದು ಹುಡುಗರಿಗಷ್ಟೇ. ತಮ್ಮ ಹುಡುಗಿಗೋಸ್ಕರ ವರ್ಷನ್ಗಟ್ಲೆ ಬೇಕಾದ್ರೂ ಕಾಯ್ತಾರೆ. ಅದೇ ಹುಡುಗಿರು ವರ್ಷ ಇರ್ಲಿ, 1 ನಿಮಿಷ ಕೂಡ ಸರಿಯಾಗಿ ಕಾಯಲ್ಲ. ವರ್ಕೌಟ್ ಆಗಿಲ್ಲ ಅಂದ್ರೆ ಕಾಲೆತ್ಕೊಂಡ್ಬಿಡ್ತಾರೆ. ನಾನು ಆ ಥರ ಹುಡುಗಿ ಅಲ್ಲ ಕಣೆ, ತುಂಬ ಸಿನ್ಸಿಯರಾಗಿ ಲವ್ ಮಾಡೋ ಹುಡುಗಿ. ಈಗ ಬಾಯಿ ಮುಚ್ಕೊಂಡು ಹೋಗಿ ಕೊಟ್ಬಿಡ್ ಬಾ. ಓಯ್, ತರ್ಕಾರಿ. ಏನ್ ಹಂಗೂಗ್ತಾ ಇದೀಯಾ? ನಿಂಗೆ ದೊಡ್ಡವರು ಅಂದ್ರೆ ಒಂಚೂರು ಭಯ ಇಲ್ವಾ? ಹಲೋ, ಭಯ ಇರ್ಬೇಕಾಗಿರೋದು ನಿಂಗೆ ನಮ್ಮ ಅಕ್ಕಂಗೆ. ನನಗೆ ಯಾಕೆ ಭಯ ಇರ್ಬೇಕು? ಆಹಾ, ಪೊಲೀಸಿಗೆ ತಕ್ಕ ಮಗಳು. ಏನು ಸಿನಿಮಾ ಟೈಟ್ಲಾ? ಏಯ್, ನಿನ್ ಏಜ್ಗಿದು ಓವರ್ ಅನ್ನಿಸ್ತಾ ಇಲ್ವಾ? ತಲಾಟೆ ಎಲ್ಲ ಬಿಟ್ಟು ಕೂಗಿದೇನು ಅಂತ ಹೇಳು. ಏನಿಲ್ಲ, ಯಾರೋ ಹಾರ್ಟ್ ಕೊಟ್ಟಿದ್ರು, ಕೊಟ್ಬಿಟ್ಟು ಹೋಗೋಣ ಅಂತ ಕರ್ದೆ. ಏನು ಹಾರ್ಟಾ? ಯಾರಿಗೂ ಹಾರ್ಟ್ ಒಳಗೆ ಅಟ್ಯಾಕ್ ಆಗಿತ್ತು, ಅದಕ್ಕೆ ಟೆಲಿಗ್ರಾಮ್ ಕೊಟ್ಟು ಹೋಗೋಣ ಅಂತ ಬಂದೆ. ತಗೋ. ಟೆಲಿಗ್ರಾಮ್ ಅಂದ್ಬಿಟ್ಟು ಎನ್ವಲಪ್ ಕವರ್ ಕೊಡ್ತಾ ಇದೀಯಾ? ಹಲೋ, ಇದು ಎನ್ವೆಲಪ್ ಅಲ್ಲ, ಗ್ರೀಟಿಂಗ್ ಕಾರ್ಡು. ನಮ್ಮ ಅಕ್ಕ ಕೊಟ್ಟಿದ್ದು. ತಗೋ.
ಏನಿದು ಅರ್ಥನೇ ಆಗ್ತಿಲ್ಲ. ಯಾವ ಭಾಷೆ ಇದು? ಕೊಟ್ಟ ಏನಂದ? ನಿಮ್ಮ ಅಕ್ಕನ್ಗಿಂತ ನೀನೇ ಒಳ್ಳೆ ಫಿಗರು ಅಂದ. ಏಯ್ ಮುಚ್ಕೊಂಡು ಹೇಳ ಲೋಫರ್. ಏನು ಹೇಳೋದ ಮಗ? ಯಾವ ಆ್ಯಂಗಲಿಂದ ನೋಡಿದ್ರು ಅರ್ಥನೇ ಆಗ್ತಾಯಿಲ್ಲ. ಅರ್ಥ ಆಗ್ಬಾರ್ದು, ಬೇರೆ ಯಾರ ಕೈಗೆ ಸಿಕ್ಕಿದ್ರು ಅರ್ಥ ಆಗ್ಬಾರ್ದು ಅಂತಾನೆ ನಾನು ಈ ಪ್ಲಾನ್ ಮಾಡಿ ಬರ್ದಿರೋದು. ಬೇರೆ ಯಾರಿಗೂ ಅರ್ಥ ಆಗ್ಬಾರ್ದು ಅಂತ ಬರ್ದೆ ಸರಿ, ಪಾಪ ಅದ ತರ್ಕಾರಿಗಾದ್ರೂ ಅರ್ಥ ಆಗ್ಬೇಕಲ್ವಾ? ಅದ್ ಹೇಗೆ ಅರ್ಥ ಮಾಡ್ಕೋತಾನೋ. ಮೊದ್ಲೇ ಅವ್ನ್ ದದ್ದಿ. ಹುಡುಗಿರ್ ಕೈಲ ಹಂಗೆಲ್ಲ ದದ್ದಿ ಅನ್ಸ್ಕೊಂಬಾರ್ದು ಮಗ. ಮೋಸ್ಟ್ಲಿ ನಾನು ಇಂಟೆಲಿಜೆನ್ಸ್ ಚೆಕ್ ಮಾಡಬೇಕು ಅಂತಲೇ ಈ ಥರ ಎಲ್ಲ ಬರ್ದು ಕಳಿಸಿರ್ಬೇಕು. ನಾವು ಗಂಡು ಮಕ್ಕಳು ಸೋಲ್ತೀವಾ? ಸೋಲೋದು ಗಂಡ್ಮಕ್ಳ ಹೆಣ್ಮಕ್ಳ ಅನ್ನೋದು ಗೊತ್ತಾಗೋದು ಈ ಲಿಪಿ ಅರ್ಥ ಆದ್ಮೇಲೆನೆ. ಪಾಪ ತರ್ಕಾರಿ, ಈ ಲಿಪಿ ಇನ್ಯಾರ್ಯಾರು ತಲೆ ಕೆಡ್ಸುತ್ತೋ. ನೀನ್ ತಲೆ ಕೆಡಿಸ್ಕೊಂಡು ಈ ಲಿಪಿ ಏನು ಅಂತ ಊರೆಲ್ಲ ಹುಡ್ಕೊಂಡು ಕೂತ್ಕೋ. ಮೊದಲೇ ಅವ್ರಪ್ಪ SI ಯಾಮಾರ ವಿಷಯ ಅವನ ಕಿವಿಗೆ ಹೋಯ್ತಾ, ನಿನ್ನ ಮೇಲೆ FIR ಹಾಕಿ ಲಿಪಿ ಕೆತ್ತಬಿಡ್ತಾನೆ. ಇವೆಲ್ಲ ಬೇಕಾ ನಿನಗೆ? ಬೇಕು ಕಣೆ. ಅವ್ ನಿಜವಾಗ್ಲೂ ನನ್ನ ಲವ್ ಮಾಡ್ತಿದ್ರೆ ಈ ಲಿಪಿ ಅರ್ಥ ಮಾಡ್ಕೋತಾನೆ ಬಿಡು. ಈ ಲಿಪಿ ಅರ್ಥ ಆಗಿಲ್ಲ ಅಂತ ಅವಳ ಹತ್ರ ಹೇಳೋದು ಚೆನ್ನಾಗಿರಲ್ಲ ಕಣೋ. ಪ್ರೀತಿಯಿಂದ ಏನೋ ಬರ್ಕೊಟ್ಟವಳೆ, ಇದನ್ನ ಅರ್ಥ ಮಾಡ್ಕೊಂಡೆ ಅವಳ ಹತ್ರ ಹೋಗ್ತೀನಿ. ಶುರುವಾಯ್ತು ಬಿಡು ಮಗ. ಏನೋ ಲವ್ ಇಶ್ ಇಶ್ ಕಾದಲ್ ಕಾದಲ್. ಏಯ್ 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 ಫಸ್ಟ್ ನನ್ನ ಹೆಸರು. ಮೊದಲು ನಾನು ಬರಿತೀನಿ, ಆಮೇಲೆ ನೀನು ಬರಿ. ನೀನ್ ಯಾಕಪ್ಪ ಬರಿಬೇಕು? ಮೊದ್ಲು ನಾನೇ ಬರಿತೀನಿ. ನಾವು ಹುಡುಗರು ಯಾವಾಗಲೂ ಫಸ್ಟ್, ಅದಕ್ಕೆ ಮೊದಲು ನಾನು ಬರಿತೀನಿ. ಯಾವ್ದ್ರಲ್ಲಪ್ಪ ಹುಡುಗರು ಫಸ್ಟ್ ಬರೆಯೋದ್ರಲ್ಲಿ ನಾನೇ ಬರಿತೀನಿ. ನೋಡು, ಗುದ್ದು ಬಿಡ್ತೀನಿ ನೋಡು. ನಿನ್ಗೊಬ್ನಿಗೆ ಕೈ ಇರೋದು, ನನಗೂ ಕೈದು ಬಾರಿಸ್ತೀನಿ ನೋಡು. ಬಾರಿಸ್ಬಿಡ್ತೀಯ ಕಲ್ ತಗೊಂಡು ಮಕ್ಕ ಕಿತ್ತು ಬಿಡ್ತೀನಿ ನೋಡು. ಇಲ್ಲ ಕಣೋ, ನಿಂಗೆ ಗೊತ್ತೇನೋ ಬೇಕಾಗಿದೆ ಮೊದಲು ನಾನು ಬರಿತೀನಿ ಅಂತ ಹೇಳ್ತಾ ಹಿಂಗ್ ಇಲ್ವಾ? ಮಾಡ್ತಾ ಇದ್ಯಾ? ಏನ್ ಕರ್ಮನೋ ನಿಮ್ದು? ಯಾವಾಗ ನೋಡಿದ್ರು ಇದೇ ಕತೆ ಆಗೋಯ್ತು. ಸುರೇಶ, ನೀನೇ ಹೇಳು, ಮೊದ್ಲು ಹುಡುಗಿರ್ಗೆ ಪ್ರಿಫರೆನ್ಸ್ ಕೊಡ್ಬೇಕು ತಾನೇ? ಯಾವಾಗ್ಲೂ ಹುಡುಗರು ಫಸ್ಟ್, ಮೊದ್ಲು ನಾನು ಬರಿತೀನಿ. ಯಾವ್ದ್ರಲ್ಲಿ ಫಸ್ಟ್ ಅಂತ ನಾನು ನೋಡ್ತೀನಿ. ನಾನು ಬರ್ದ್ಬಿಡ್ತೀನಿ. ಬರಿತೀನಿ ಇರು. ಯಾರೋ ಒಬ್ರು ಬರ್ಕಂಡು ಸಾಯ್ರೋ, ನನ್ ಟೆನ್ಷನ್ ನನಗೆ. ಹೆಸರು ಬರೆಯಕ್ಕೆ ಹಿಂಗ್ ಸಾಯ್ತಾ ಇದಿರಲ್ಲ ಲೇ. ಏಯ್ ಮಗ, ಈಗೊಂದು ಕೆಲಸ ಮಾಡಿ, ಗಿರೀಶ ರೇಖಾ, ನಂದೊಂದು ಅಕ್ಷರ ಬರಿತೀನಿ, ನಿಂದೊಂದು ಅಕ್ಷರ ಬರಿತೀನಿ. ಗಿ ರೇ ಬರಿಲ್ಲ? ಚೆನ್ನಾಗಿದೆ, ಬರಿ. ಸುರೇಶ, ಸರಿಯಾಗಿ ಬರಿ. ನಿನ್ನ ಅಕ್ಷರ ನಾ ಬರಿ. ಸುರೇಶ, ಪೂರ್ವಿ ಸಿಕ್ತು. ಸು ವಿ ರೇ ಶ ಪು ಸು ವಿ ರೇ ಶ ನೀನು ಅಂದ್ರೆ ನನಗೆ ಇಷ್ಟ. ಸುಭೀಪೋ ಮೇರೆ ಯಾವ ಭಾಷೆ ಇದು? ಅರ್ಥ ಆಗ್ತಿಲ್ಲ. ಪೂರ್ವೆ, ಶಶಿ, ಏನಪ್ಪಾಜಿ? ಅದು ಯಾರು ಬರ್ದಿದ್ದು? ಗೊತ್ತಿಲ್ಲ ಅಪ್ಪಾಜಿ. ಮೋಸ್ಟ್ಲಿ ಯಾರೋ ಹುಚ್ಚನೇ ಬರ್ದಿರ್ಬೇಕು. ಹುಚ್ಚಂಗೆ ನಮ್ಮನೆ ಗೋಡೆನ ಆಗ್ಬೇಕಾಗಿತ್ತ ಬರೆಯೋಕೆ? ನನ್ನ ಸರ್ವಿಸ್ನಲ್ಲಿ ಇಂಥ ಭಾಷೆ ನೋಡಿಲ್ವಲ್ಲ. ಏನಿದು? ಪೂರ್ವಿ, ನಾನು ಯಾಕೆ ಇಷ್ಟ ಆದೆ ನಿಂಗೆ? ನಾನಿನ್ನ ಮೊದಲು ನೋಡಿದ್ದು ನೀನೊಂದು ಮರದಲ್ಲಿ ಗಾಳಿಪಟ ದಾರಕ್ಕೆ ಸಿಕ್ಕ ಹಾಕೊಂಡಿದ್ದ ಪಾರಿವಾಳನ ಸೇವ್ ಮಾಡಬೇಕಾದ್ರೆ ನೀನವತ್ತು
ಆ ಪಾರಿವಾಳ ತೋರಿಸಿದ ಪ್ರೀತಿ, ಅದ್ರ ಕಾಲ್ ಕಾಯಾಗಿದೆ ಅಂತ ಅದಕ್ಕೆ ಹಾಕಿದ ಬ್ಯಾಂಡೇಜು, ಕೊನೆಗದು ಹಾರದೇ ಇದ್ದಾಗ ಅದನ್ನ ಹಾರಿಸೋದಕ್ಕೆ ಮಾಡಿದ ಪ್ರಯತ್ನ ನನ್ನ ತುಂಬ ಇಂಪ್ರೆಸ್ ಮಾಡ್ತು. ಒಂದು ಪಕ್ಷಿನೇ ಅಷ್ಟೊಂದು ಪ್ರೀತಿಯಿಂದ ನೋಡ್ಕೊಂಡೆ ಅಂದರೆ ನಾನಿನ್ ಲೈಫ್ ಪಾರ್ಟ್ನರ್ ಆಗಿ ಬಂದರೆ ನಾನು ಎಷ್ಟು ಪ್ರೀತಿಸ್ಬೋದು ಅನಿಸ್ತು. ಅದಕ್ಕೆ ಅವತ್ತೇ ಡಿಸೈಡ್ ಮಾಡಿದೆ, ನಾನು ಲವ್ ಮಾಡೋದಾದ್ರೆ ಅದು ನಿನ್ನನ್ನೇ ಅಂತ. ಹಾಗಿದ್ರೆ ಮತ್ತೆ ಅವತ್ತು ಆ ದೇವಸ್ಥಾನದಲ್ಲಿ ಚೀಟಿ, ಆ ಗ್ರೀಟಿಂಗ್ ಕಾರ್ಡು, ಲಿಪಿ ಇದೆಲ್ಲ ಯಾಕೆ ಕೊಡ್ಬೇಕಿತ್ತು? ಡೈರೆಕ್ಟಾಗೆ ಬಂದು ಹೇಳ್ಬೋದಾಗಿತ್ತಲ್ವಾ? ಇಲ್ಲ, ಯಾವ ಹುಡುಗಿನೂ ತನ್ನ ಲವ್ನ ಡೈರೆಕ್ಟಾಗಿ ಹೇಳಲ್ಲ. ತನ್ನ ಸ್ಮೈಲ್ನಲ್ಲೇ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಹುಡುಗರು ಅದನ್ನ ಅರ್ಥ ಮಾಡ್ಕೋಬೇಕಷ್ಟೆ. ಈ ಡುಬಾಗ್ದಿಲ್ಲಿ ಯಾಮಾರಿದ್ದು ಆ ನಿನ್ ಸ್ಮೈಲ್ಗೆ. ಸುರೇಶ, ನಾನೊಂದು ಆಸೆ ಕಣೋ, ಈಡೇರಿಸ್ತೀಯಾ? ಏನು, ಇನ್ನೊಂದು ಲಿಪಿ ಕಂಡಿಡಿಬೇಕಾ? ಇಲ್ಲ, ನನ್ನ ಹೆಸರನ್ನ ಒಂದ್ಸಲ ಜೋರಾಗಿ ಕೂಗ್ತೀಯಾ? ಈ ಹುಡುಗಿರ ಹಾರ್ಟಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದೇ ಹುಡುಗರಿಗೊಂದು ದೊಡ್ಡ ಸರ್ಪ್ರೈಸು. ಪೂರ್ವಿ, ಪೂರ್ವಿ, ನಾನು ನಿನ್ಗೊಂದು ಸ್ಪೆಷಲ್ ಗಿಫ್ಟ್ ತಂದಿದ್ದೀನಿ. ಏನು? ಓಲೆ ಹಾಕೊಂತೀಯಾ? ನೀನೇ ನನ್ನ ಕಿವಿಗೆ ಹಾಕ್ತೀಯಾ? ಪೂರ್ವಿ. ನಮ್ಮನೆ ಹೆಣ್ಮಕ್ಳಿಗೆ ಓಲೆ ತೋರ್ಸೋಷ್ಟು ಚರ್ಬಿ ಬಂತೇನೋ ನಿನ್ಗೆ? ಏನೇ ಬೇವರ್ಸಿ ಗೋಡೆ ಮೇಲೆ ಬರ್ದಿರೋ ನಿಮ್ ಲವ್ ಸಿಗ್ನಲ್ ನನಗೆ ಅರ್ಥ ಆಗಲ್ಲ ಅನ್ಕಂಡ್ಯಾ? ಎಷ್ಟೋ ಧೈರ್ಯ ನಿನಗೆ? ಪೂರ್ವಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಸರ್. ಪ್ರಾಣ ತೆಗೆದು ಬಿಡ್ತೀನಿ. ಯಾವ ಸೀಮೆಲ್ಲ ಒಲೆ? ರೋಡ್ ಸೈಡ್ ಅಲ್ಲಿ ತರಕಾರಿ ಮಾರ್ಕೊಂಡು ಬದುಕೋ ನಿನಗೆ ನಮ್ಮನೆ ಹುಡುಗಿ ಬೇಕೇನೋ? ಲವ್ ಗಿವ್ ಅಂತ ಇವಳು ತಲೆ ಕೆಡಿಸ್ತೀಯ ನೀನು? ಕೇಸ್ ಫಿಟ್ ಮಾಡಿ ಒದ್ದು ಒಳಗ್ ಹಾಕಿದ್ರೆ ಸಾಯೋ ತನಕ ಗಂಜಿ ಕುಡ್ಕೊಂಡಿರ್ಬೇಕಾಗ್ತದೆ. ಯೋಚನೆ ಮಾಡು, ಇವತ್ತಿಂದ ನನ್ನ ಮಗಳನ್ನ ಮರೆತು ಮನೇಲಿದ್ರೆ ತಾಯಿ ಮಗ ಇಬ್ರು ಬದುಕೋತೀರಾ, ಇಲ್ಲ ಅಂದ್ರೆ ನಿಮ್ಮಿಬ್ರನ್ನು ಏನ್ ಮಾಡ್ಬೇಕು ಅನ್ನೋದಿದೆ. ನಿಮ್ಮಿಬ್ರು ತಾಜ್ ಮಹಲ್ ಇದು. ಲೈಲಾ ಮಜ್ನುಗಳೇ ಗೋರಿ ಕಟ್ಸ್ಕೊಂಡ್ಬಿಟ್ರು. ನಿಮ್ದ್ಯಾವ ದುಃಖ ಇಲ್ಲ ಒಲೆ? ಸಾಕು, ಅವು ಮಾಡ್ತೀರ ನೀವು? ಏಯ್, ಹೊಡೆದಾಕ್ರ ಇದನ್ನ. ಹತ್ತು ಮೇಲೆ ಹತ್ತು ಬೆಳೆಸಿ ಹೋಗಿ. ಇಲ್ವೋ ನಿನ್ಗೆ? ಇಲ್ಲೆಲ್ಲ ಬಿಲ್ಡಿಂಗ್ ಕೆಲಸಗಳು ನಡೀತಾ ಇದೆ, ಕುತ್ಕೊಂಡ್ ಕನಸು ಕಾಣ್ತಿದ್ಯಲ್ಲೋ. ಸ್ವಲ್ಪ ಯಾಮಾರಿದ್ರು ಸಮಾಧಿ ಆಗ್ತಾ ಇದೆ. ಹೋಗು. ನಾನು ಆಲ್ರೆಡಿ ಸಮಾಧಿ ಆಗ್ಬಿಟ್ಟಿದ್ದೀನಿ ಸರ್. ಹಾ, ಏನಾ? ಏನೂ ಇಲ್ಲ, ಥ್ಯಾಂಕ್ ಯು. ಮೌನ, ಮೌನ, ಅದೇನಾಯ್ತು ಅಂದ್ರೆ ಹಾಗೆಲ್ಲ ಲೈಟ್ ಬಿಡಬಾರ್ದು. ಅದು ಬೇರೆಯವ್ರ ಮನೆ ಅಲ್ವಾ, ಅವ್ರು ಅಂತಾರೆ. ತಗೋ, ಒಂದೇ ಒಂದು ಊಟ ಮಾಡ್ತೀಯಾ? ನನ್ ಚಿನ್ನು ಅಲ್ವಾ ನೀನು, ನನ್ ಬಂಗಾರ ಅಲ್ವಾ. ನಕ್ಷತ್ರ ನೋಡಲ್ಲಿ ಚೆನ್ನಾಗಿದ್ಯಾ? ಒಂದೇ ಒಂದು ತುತ್ತು. ಜಾಳು ಮರಿ. ಅಲ್ಲಿ ನೋಡು ಚಂದಮಾಮ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾನೆ ನೋಡು. ಇನ್ನೊಂದು ತುತ್ತು. ಆಗಸದ ಅಂಗಳದಿ ಚಂದಿರ ಮಗುವಂತೆ ಅಮ್ಮನ ಈ ಉಡಲಿರಲು ಏಕೆ ನಿನಗೆ ಚಿಂತೆ? ಎಲ್ಲಿ ಹೋಗ್ಬಿಟ್ಟ? ಈ ಪಾಟಿ ಒತ್ತಾಗೈತೆ, ಇನ್ನೂ ಬಂದಿಲ್ವಲ್ಲ ಮಗ. ಮಗ, ಈಟೊತ್ತು ಎಲ್ಲೋಗಿದ್ದೆ ಮಗ ನೀನು? ಅಯ್ಯ, ಕೇಳ್ತಾ
ನೀವು ಹಂಗೆ ಹೋಯ್ತಾ ಇದೆಯಲ್ಲ, ಏನಾಯ್ತಲ್ಲ ನಿಂಗೆ? ಸುರೇಶ ಮಗನೇ, ಅಯ್ಯೋ ಶಿವನೇ, ಯಾಕ್ಲಾ? ಏನಾಯ್ತಲ್ಲ ನಿಂಗೆ? ಯಾಕ್ಲ ಅಳ್ತಿದ್ಯಾ ಮಗನೇ? ನಾಳೆ ಪೂರ್ವಿ ಮದ್ವೆ ಅಮ್ಮ. ಅವಳನ್ನ ಬಿಟ್ಟು ಹೊಂಟೋಯ್ತಾಳೆ. ಅವ್ರಪ್ಪ ಅವಳಿಗೆ ಬಲವಂತವಾಗಿ ಮದ್ವೆ ಮಾಡ್ತಾವನಮ್ಮ. ನಿನ್ ಪ್ರೀತಿ ವಿಷಯ ಗೊತ್ತಾದ್ಮ್ಯಾಕೆ ಅರ್ಜೆಂಟಾಗಿ ಮದ್ವೆನ ಫಿಕ್ಸ್ ಮಾಡಿರೋದು. ಆ ದುಡ್ಡಿರೋರ್ ಸಾವಾಸ ಯಾಕೆ ಬೇಕು ಮಗನೇ? ಬ್ಯಾಡಪ್ಪ, ಆ ಹುಡುಗಿನ ಮರ್ತು ಬಿಡ್ಲಾ? ಪೂರ್ವಿ ಮರೆಯಕ್ ಆಗದೆ ಇರುತ್ತೆ ಹುಡುಗಿ ಅಮ್ಮ. ಅವಳೆ ನಾನು ಬಿಟ್ಟಿರೋಕ್ ಆಗ್ತಾ ಇಲ್ಲ ಅಮ್ಮ. ಓ, ನಾನು ಈ ಪಾಟಿ ಹೇಳ್ತಾ ಇದ್ರು ನಿನಗೆ ನನಗಿತ್ಲು ಆ ಹುಡುಗಿನೇ ಹೆಚ್ಚ. ಸರಿ ಬಿಡು, ಇನ್ಮ್ಯಾಕೆ ನೀನ್ ನನ್ನನ್ನು ಮಾತಾಡಿಸ್ಬೇಡ, ನಾನು ನಿನ್ನನ್ನು ಮಾತಾಡ್ಸಕ್ಕಿಲ್ಲ. ಹೌದಾ? ನಿನಗೂ ನಾನು ಬ್ಯಾಡ್ ಮಾಡ್ಬಿಟ್ನಾ? ಸರಿ ಬಿಡು. ಯಾಕ್ಲ ಈಗೆಲ್ಲ ಮಾಡ್ತೀಯ ಸುರೇಶ? ನನ್ ಹೊಟ್ಟೆ ಉರಿಸ್ತೀಯ ಕಡ್ಲ ನೀನು? ಅಯ್ಯೋ ಅಯ್ಯೋ, ಏನ್ ಮಾಡ್ಲಿ ನಾನು? ಎಂತ ಕೆಲ್ಸ ಮಾಡ್ಕೊಂಡ್ಯ? ಉರಿತದ? ಯಾಕ್ಲ ಇಂತ ಕೋಪ ನಿನ್ಗೆ? ಆಗಸದ ಅಂಗಳದಿ ಚಂದಿರ ಮಗುವಂತೆ ಅಮ್ಮನ ಈ ಉಡಲಿರಲು ಏಕೆ ನಿನಗೆ ಚಿಂತೆ? ಹೆತ್ತವಳ ಮಡಿಲಿನಲ್ಲಿ ರಾಜನು ನೀ ಸಂತಸವ ಸಂಕಲಿಸಿ ಕೊಡುವೆನು ನಿನಗಾಗಿ. ಅಣ್ಣ, ಏನ್ ವಿಷಯ? ಅದು ನಿಮ್ ತಾವು ಒಂದು ಇಸ್ಯ ಮಾತಾಡ್ಬೇಕಿತ್ತಣ್ಣ. ಮಾತಾಡೋದು ಗೀತಾಡೋದು ಏನು ಇಲ್ಲ, ಕಾಣಿಸ್ತಿಲ್ವಾ? ಮದ್ವೆಗೆ ಚಪ್ರ ಹಾಕ್ಸ್ತಿರೋದು ನೀನು ನಿನ್ನ ಮಗನು ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗಿ. ಹಂಗನ್ಬೇಡಿ ಕಣ್ಣಣ್ಣ, ನನ್ನ ಮಗ ನಿಮ್ ಮಗಳನ್ನ ತುಂಬಾ ಹಚ್ಕೊಂಡ್ಬಿಟ್ಟವ್ನೆ. ನಿಮ್ ಮಗಳಿಲ್ಲ ಅಂದ್ರೆ ನನ್ನ ಮಗ ಪ್ರಾಣನೇ ಬಿಟ್ಬಿಡ್ತಾನೆ ಕಣ್ಣಣ್ಣ. ಬಿಡ್ಲಿ ಬಿಡು, ದಿನಕ್ಕೆ 100 ಜನ ಸಾಯ್ತಾರೆ. ನಿನ್ನ ಮಗ ಇದ್ದು ಉದ್ಧಾರ ಮಾಡೋದಷ್ಟರಲ್ಲೇ ಇದೆ. ಅಯ್ಯೋಯ್ಯೋ, ಹಂಗೆಲ್ಲ ಹೇಳ್ಬೇಡಿ ಕಣ್ಣಣ್ಣ. ನನ್ನ ಮಗ ತುಂಬಾ ಒಳ್ಳೆಯವನು. ಓದ್ ಮುಗಿದ್ಮೇಲೆ ಬೆಂಗಳೂರಿಗೆ ಹೋಗಿ ದೊಡ್ಡ ಕೆಲಸ ಹಿಡಿತಾನೆ, ಕೈ ತುಂಬಾ ಸಂಬಳ ತರ್ತಾನೆ. ನಿಮ್ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ ಕನ್ನಡ. ನಿಮ್ ಮಗಳು ನನ್ನ ಮಗನ್ ಕಂಡ್ರೆ ಇಷ್ಟಪಡ್ತಾಳೆ, ಪ್ರಾಣನೇ ಬಿಡ್ತಾಳೆ ಕನ್ನಡ. ಹೌದಾ? ಹೌದಣ್ಣ, ನನ್ ಮಗಳು ಇಷ್ಟಪಡ್ತಾಳ? ಪೂರ್ವಿ, ಪೂರ್ವಿ, ಅಪ್ಪಾಜಿ. ಪೂರ್ವಿ, ಇವಳ ಮಗ ನಿನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದಾನಂತೆ. ನಿನ್ ಬಿಟ್ಟು ಬದುಕೋದೇ ಕಷ್ಟ ಅಂತೆ. ನೀನ್ ಬೇರೆ ಇವಳ ಮಗನ್ನ ತುಂಬಾ ಲವ್ ಮಾಡ್ತಿದೀಯಂತಲ್ಲ, ಅದಕ್ಕೆ ಪ್ರೇಮಿಗಳನ್ನು ದೂರ ಮಾಡಿ ಯಾವ ಪಾಪ ಕಟ್ಕೊಳ್ಳಿ ನಾನು. ನಿನಗೆ ಅವನ ಜೊತೆನೇ ಕೊಟ್ಟು ಮದುವೆ ಮಾಡ್ತೀನಿ, ಆಯ್ತಾ? ಆಯ್ತಾ ಪೂರ್ವಿ, ಆಯ್ತಾ? ಇಲ್ಲ ಅಪ್ಪಾಜಿ, ನೋಡ್ದೇನಮ್ಮ, ನನ್ನ ಮಗಳಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಹೆಂಗ್ ಮದುವೆ ಮಾಡ್ಕೊಡ್ಲಿ ಹೇಳಿ? ನಿನಗೆ ಹೇಗೆ ನಿನ್ನ ಮಗ ಮುಖ್ಯನೋ ಹಾಗೆ ನನಗೂ ನನ್ನ ಮಗಳು ಭಾಳ ಮುಖ್ಯ ಅಲ್ವಾ? ಮನಸ್ಸಿನಾಗೆ ಆಸೆ ಇಟ್ಕೊಂಡು ಹೇಳಕ್ಕೆ ಭಯ ಪಡ್ತಾವಳೆ ಕನ್ನಡ. ನನ್ನ ಮಗಳ ಮನಸ್ಸೊಳಗೆ ಏನೈತೆ ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತೇನೆ. ನಡಿಯಾಚೆ. ಸತ್ರೆ ಹೋಳೋಕೆ 6 ಅಡಿ 3 ಅಡಿ ಜಾಗ ಇಲ್ಲ, ಬಂದ್ಬಿಟ್ಲು ಬೀಗ್ತನ ಮಾಡೋದಕ್ಕೆ. ನಿನ್ನ ಮಗನಿಗೆ ಹೋಗಿ ಹೇಳು, ಈ ಕಡೆ ತಲೆ ಹಾಕಿ ಮಲಗಬೇಡ ಅಂತ ಕತ್ತರಿಸ್ಬಿಡ್ತೀನಿ. ನನ್ನ ಪೂರ್ವಿ ನನಗೆ ಸಿಗ್ತಾಳೆ ಅಂದ್ರೆ ಈ ಮಡಿಕೆ ಹೊಡಿಯಲ್ಲ. ನನ್ನ ಪೂರ್ವಿ ನನಗೆ ಸಿಗ್ತಾಳೆ ಅಂದ್ರೆ ಈ ಮಡಿಕೆ ಹೊಡಿಯಲ್ಲ. ಲವರ್ಸ್ನ ಹುಚ್ಚರು ಅಂತ ಕೇಳಿದ್ದೆ, ಆದ್ರೆ ಈ ಕಣ್ಣಾರೆ ನೋಡ್ತಾ ಇದ್ದೀನಿ.
ಲವ್ನ ಹಿಂಗೂ ಟೆಸ್ಟ್ ಮಾಡ್ತಾರಾ? ಸುರೇಶ ಸುರೇಶ ನಿನ್ನನ್ನು ಎಲ್ಲೆಲ್ಲಿ ಹುಡುಕ್ತೆ ಗೊತ್ತೇನೋ? ಇಲ್ಲಿ ಕುತ್ಕೊಂಡು ಏನೋ ಮಾಡ್ತಿದ್ಯಾ? ಮಾತಾಡೋ ಲೇ ಮಗ. ಇದೇನೋ ಲವ್ನ ಮೂಢನಂಬಿಕೆ ಅಂತ ಹೇಳಿ ಈಗ ನೀನೇ ಲವ್ ಟೆಸ್ಟ್ ಮಾಡ್ತಾ ಕೂತಿದ್ಯಲ್ಲ. ಲೇ ಇದೆಲ್ಲ ಸುಳ್ಳು ಕಣೋ. ಲವ್ ಮಡ್ಕೆಲಿರಲ್ಲ. ಲೇ ನಾವು ಮಾಡ್ತಾ ಇದ್ದಿದ್ದು ತಮಾಷೆ ಕಣೋ. ಅದನ್ನೇನು ಸೀರಿಯಸ್ ಆಗಿ ತಗೊಂಡಿದ್ಯಾ? ಲೇ ಮಗ ನಡಿಯ ಮನೆಗೆ ಹೋಗೋಣ. ಬಿಟ್ಟಿರಕ್ಕಾಗಲ್ಲ. ಲೇ ಅವ್ರ ಅಪ್ಪ ಎಂತೋನು ಅಂತ ಗೊತ್ತಿಲ್ವೇನೋ? ಅವನಪ್ಪ ಮೃಗ ಕಣೋ. ಲೇ ಅವ್ರ ಸವಾಸ ಮಾಡ ಕಣೋ. ಲೇ ಪೂರ್ವಿದ್ ಮರ್ತು ಬಿಡೋ. ಇಲ್ಲ, ನನ್ನ ಪೂರ್ವಿ ಬಂದೇ ಬರ್ತಾಳೆ, ನನಗೆ ಸಿಕ್ಕೇ ಸಿಗ್ತಾಳೆ. ನನ್ನ ಪೂರ್ವಿ ಬಂದೇ ಬರ್ತಾಳೆ, ನನಗೆ ಸಿಕ್ಕೇ ಸಿಗ್ತಾಳೆ. ಹೋಗ್ತಿದ್ದಲ್ಲ. ರೀ, ನಿಮ್ಮ ಮಗ ಯಾವತ್ತೂ ಏನನ್ನು ಕೇಳಿದವನಲ್ಲ. ಅವನು ಇಷ್ಟಪಟ್ಟಿದ್ದು ಒಂದೇ ಒಂದು ಆಸೆನು ನನ್ನ ಕೈಯಲ್ಲಿ ನೆರವೇರ್ಸಕ್ಕಾಗ್ಲಿಲ್ಲ ರೀ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಅವನನ್ನ ನಾನು ಹೆಂಗ್ ಸಮಾಧಾನ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ ಕಣ್ರಿ, ಗೊತ್ತಾಯ್ತಾ ಇಲ್ಲ. ಹಾರಾಡೋದು ಹಕ್ಕಿಯ ಹಕ್ಕು, ಬಂದಿ ಕಾಣಿಯು ಇದಕ್ಕೇಕೆ? ತಪ್ಪು ಮಾಡದೆ ಹೋದರು ಹೀಗೆ ನಾನಾ ಕಷ್ಟ ಪಡಬೇಕೆ? ಬಾಚ್ಕೊಳ್ಳಿ ನಮ್ಮ ಹುಡುಗನ ತಲೆ ಕೆಡಿಸ್ಬಿಟ್ಟು ನೀವು ಚೆನ್ನಾಗಿ ತಲೆ ಬಾಚ್ಕೊಳ್ಳಿ. ನಾನೇನ್ ಮಾಡ್ಲಿ ಗಿರಿ? ನಿಮಗೆ ಗೊತ್ತಲ್ವಾ ನಮ್ಮಪ್ಪ ಹೇಗೆ ಅಂತ. ಅವ್ರ ಎದುರಿಗೆ ನಿಂತು ಮಾತಾಡೋ ಧೈರ್ಯ ನನಗಿಲ್ಲ ಗಿರಿ. ಇದನ್ನ ಗ್ರೀಟಿಂಗ್ ಕಾರ್ಡ್ ಬರೆಯೋದಕ್ಕೂ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು. ನೀವೇನು ಹುಡುಗಿರು ಹುಡುಗರು ಎದೆ ಒಳಗಡೆ ಬರೆದು ಹೋಗ್ಬಿಡ್ತೀರಾ. ಅದನ್ನ ಅಳಿಸ್ಕೊಳಕ್ ನಾವು ಕ್ವಾರ್ಟರ್ ಗಟ್ಲೆ ಹಾಲ್ ಕೋಲ್ ಹಾಕಿದ್ರು ಹೋಗಲ್ಲ. ನೀವು ನನ್ನ ಪರಿಸ್ಥಿತಿಲಿ ಇದ್ದಿದ್ರೆ ಏನ್ ಮಾಡ್ತಿದ್ರಿ ಹೇಳಿ? ಓಡೋಗ್ತಿದ್ದೆ. ನೀವು ಬಂದೇ ಬರ್ತೀರಾ ಅಂತ ಸುರೇಶ ಬೆಟ್ಟದ ತುದಿಲಿ ಕಾಯ್ಕೊಂಡು ಕುಂತವನೆ. ಪೂರ್ವಿ ಬೇಗ ರೆಡಿ ಆಗ್ಬೇಕಂತೆ ಅಮ್ಮ ಹೇಳಿದ್ರು. ಪೂರ್ವಿ, ಮತ್ತೆ ನಿಂಗೆ ಈ ಚಾನ್ಸ್ ಸಿಗಲ್ಲ ಕಣೆ. ಓಡ್ ಹೋಗ್ಬಿಡು. ಏನು ಹೇಳ್ತಿದ್ದೆ ಶಶಿ? ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಪಾಪ ಹುಡುಗನ ಹಿಂದೆ ಬಿದ್ದು ಲವ್ ಪ್ರಪೋಸ್ ಮಾಡಿದ್ ನೀನೆ ತಾನೆ. ಈಗ ಅಪ್ಪಾಜಿ ಒಪ್ಲಿಲ್ಲ ಅಂತ ಅವ್ನ ಲೈಫ್ ಹಾಳು ಮಾಡೋದು ಸರಿನಾ? ಇಷ್ಟ ಇಲ್ದಿರೋನ್ ಕೈಯಲ್ಲಿ ತಾಳಿ ಕಟ್ಸ್ಕೊಳ್ಳೋ ಬದಲು ಇಷ್ಟಪಟ್ಟವನ ಜೊತೆ ಓಡ್ ಹೋಗಿ ತರಕಾರಿ ಮಾರ್ಕೊಂಡಾದ್ರೂ ಜೀವನ ಮಾಡ್ಬೋದು. ನಾನೇನಾದ್ರೂ ತಪ್ಪು ಮಾಡ್ದಂಗಾಗತ್ತಾ? ತಪ್ಪು ಸರಿನೋ ಅಂತ ಈಗ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ನಾಳೆ ಬೆಳಿಗ್ಗೆ ನಿನ್ ಮದ್ವೆ ಆಗೋಗುತ್ತೆ ಪೂರ್ವಿ. ಯಾರು ಮಾಡ್ದಿರೋ ತಪ್ಪು ನೀವೇನು ಮಾಡ್ತಿಲ್ಲ. ಲವ್ ಮಾಡ್ದನ್ ಜೊತೆ ಬದುಕಕ್ಕೆ ಹೋಗ್ತಿದ್ದೀರಾ ಅಷ್ಟೇ. ಧೈರ್ಯ ಮಾಡಿ ಹೊರಡಿ. ಹೋಗೆ, ಏನೂ ಆಗಲ್ಲ. ಅಪ್ಪಾಜಿ ಸ್ವಲ್ಪ ದಿನ ಎಗರಾಡ್ತಾರೆ, ಆಮೇಲೆ ಸೈಲೆಂಟ್ ಆಗ್ತಾರೆ ಬಿಡು. ಎದ್ದೇಳೆ ಪೂರ್ವಿ.
ಬರ್ತೀನಿ ಶಶಿ. ಹೋಗು ಶಶಿ. ಬರ್ತೀನಿ ಶಶಿ. ಅರೆಗಳಿಗೆಯಲಿ ಹೆತ್ತವರಗಲಿ ಸಾಗಿದೆ ಒಲವಿನ ಈ ಪಯಣ. ಹನಿ ಹನಿ ಮಳೆಯು ಚಿನುಗುತ್ತ ಹೇಳಿದೆ ಆಗಲಿ ಪ್ರೀತಿಯ ಸಮ್ಮಿಲನ. ಸುರೇಶ, 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 ಪೂರ್ವಿ, ಸುರೇಶ. ಪೂರ್ವಿ, ನೀನ್ ಬಿಟ್ಟು ನಾನು ಬದುಕಿರೋಕ್ಕಾಗಲ್ಲ ಪೂರ್ವಿ. ಅದಕ್ಕೆ ಕಣೋ ನಿನ್ ಜೊತೆ ಇರ್ಬೇಕು ಅಂತಾನೆ ನಾನು ಮನೆ ಬಿಟ್ಟು ಓಡ್ ಬಂದ್ಬಿಟ್ಟಿದ್ದೀನಿ. ನೋಡು, ನಮ್ಮಪ್ಪಂಗ್ ವಿಷಯ ಗೊತ್ತಾಗಕ್ ಮುಂಚೆ ಎಲ್ಲಾದ್ರೂ ದೂರ ಹೊಟ್ಟೋಗೋಣ ಬಾರೋ. ನಮ್ಮಮ್ಮ ನನ್ನ ಚಿಕ್ಕ ವಯಸ್ಸಿಂದ ತುಂಬಾ ಕಷ್ಟಪಟ್ಟು ಸಾಕಿದಲ್ ಪೂರ್ವಿ. ಹೆಂಗಿದ್ರು ಊರ್ ಬಿಟ್ಟು ಹೋಗ್ತಾ ಇದೀವಿ. ನಮ್ಮಮ್ಮನ ಜೊತೆ ಕರ್ಕೊಂಡು ಹೋಗ್ಬಿಡೋಣ ಪೂರ್ವಿ. ನಮ್ಮಮ್ಮ ನೀನ್ ನೋಡಿದ್ರೆ ತುಂಬಾ ಸಂತೋಷ ಪಡ್ತಲ್ ಪೂರ್ವಿ. ಸರಿನಾ? ಸರಿ ಬಾ. ಏನ್ ಪೂರ್ವಿ? ಸುರೇಶ, ನನ್ನೊಂದು ಆಸೆ ಕಣೋ. ಪೂರ್ವಿ, ಪೂರ್ವಿ, ಏನಪ್ಪಾಜಿ? ಶಶಿ ಬಾಗಿಲು ತೆಗಿ. ಅಕ್ಕ ಡ್ರೆಸ್ ಚೇಂಜ್ ಮಾಡ್ತೀಯಾಳೆ? ಒಳಗೆ ಇದ್ದಾಳ? ಹ್ಞೂ ಅಪ್ಪಾಜಿ. ಅಮ್ಮ, ನಾನು ತಪ್ಪು ಮಾಡ್ತಾ ಇದ್ದೀನಿ ನನಗೆ ಗೊತ್ತಮ್ಮ. ನನ್ಗೆ ಯಾಕೋ ಇವಳನ್ನ ಬಿಟ್ಟಿರಕ್ಕೆ ಆಗ್ತಾಯಿಲ್ಲಮ್ಮ. ಇವಳನ್ನ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದೀನಮ್ಮ. ಪೂರ್ವಿ ಮನೆಯಿಂದ ಕದ್ದು ಬಂದ್ಬಿಟ್ಟವಳಮ್ಮ. ಇವತ್ತೊಂದಿನ ಕಳೆದೋದ್ರೆ ಇವ್ರಪ್ಪ ಇವಳನ್ನ ಬೇರೆ ಹುಡುಗನ್ ಕೊಟ್ಟು ಮದುವೆ ಮಾಡ್ಬಿಡ್ತಾನಮ್ಮ. ಅಮ್ಮ, ಅವ್ರ ಅಪ್ಪ ಇಲ್ಲಿ ಬರೋಕ್ಕಿಂತ ಮುಂಚೆ ನಾವು ಈ ಊರೇ ಬಿಟ್ಟು ಹೋಗ್ಬಿಡೋಣಮ್ಮ. ಪೂರ್ವಿ, ಹೋಗು, ಅಮ್ಮನ ಬಟ್ಟೆ ಪ್ಯಾಕ್ ಮಾಡು. ಹಾ ಸರಿ. ಅಮ್ಮ, ನಾವು ಬೆಂಗಳೂರಿಗೆ ಹೋದ ತಕ್ಷಣ ನಾನೊಂದು ಒಳ್ಳೆ ಕೆಲಸ ಹುಡುಕ್ತೀನಿ. ಅಲ್ಲಿ ನಾನು, ನೀನು, ಪೂರ್ವಿ, ನಮ್ಗೊಂದು ಪುಟ್ಟದಾದ ಮಗು. ತುಂಬಾ ಖುಷಿಯಾಗಿ ನೋಡ್ಕೊಂತೀನಮ್ಮ. ಪೂರ್ವಿ, ಬಟ್ಟೆ ಪ್ಯಾಕ್ ಮಾಡಿದಾಯ್ತಾ? ಹಾ, ಮಾಡ್ತಿದ್ದೀನಿ. ಸರಿ, ಬೇಗ. ಅಮ್ಮ, ಅಮ್ಮ ಇದೆಲ್ಲ ಹೋಗೋಣ. ಅಮ್ಮ, ಅವ್ರ ಅಪ್ಪ ಬಂದ್ಬಿಡ್ತಾನಮ್ಮ. ಅಮ್ಮ, ನಾನು ಇಷ್ಟು ಮಾತಾಡ್ತಾ ಇದ್ದೀನಿ, ನೀನು ಮಾತಾಡ್ತಾನೆ ಇಲ್ವಲ್ಲಮ್ಮ? ಅಮ್ಮ, ಅಮ್ಮ, ಮಾತಾಡಮ್ಮ, ಮಾತಾಡಮ್ಮ. ಸುರೇಶ, 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 ಏನಾಯ್ತು? ಸುರೇಶ,
ಅಮ್ಮ 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 ಇದಾಳಿಮ್ಮ ಅಮ್ಮ ಏನಾಯ್ತಮ್ಮ ಅಮ್ಮ 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 ಏ ಸೂರಿ ಸೂರಿ ಎದ್ದೇಳೋ ಸೂರಿ ಏ ಸೂರಿ ಎದ್ದೇಳೋ ಮಗ ಸುರೇಶ ಬೇಗ ರೆಡಿಯಾಗಿ ಬಾ. ಎಲ್ಲಿಗೆ? ಬೇಗ ರೆಡಿಯಾಗಿ ಬಾ, ನನ್ ಜೊತೆ ಹೇಳ್ತೀನಿ. ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದೀಯಾ? ಎಲ್ಲಿಗೆ ಅಂತ ಹೇಳು. ನೀನ್ ಬರ್ತೀಯೋ ಬರಲ್ವೋ? ಸರಿ ಬರ್ತೀನಿ, ಹೋಗು. ಬಾ ಬೇಗ ಬಾ. ಅಮ್ಮ ಯಾಕೆ ಮನ, ಏನಾಯ್ತು? ಮಚ್ಚ, ನೀವು ಬೈಕ್ ತಗೊಂಡು ನಡೀರಿ, ಇವ್ರಿಬ್ಬರನ್ನ ನಾನು ಎತ್ತಾಕೊಂಬರ್ತೀನಿ. ಏಯ್, ಸರಿಯಾಗಿ ಮಾತಾಡಿದ್ರೆ ಸರಿ, ಇಲ್ಲಾಂದ್ರೆ ಕಪಾಳ ಕೊಡಿಸ್ಕೋತೀಯ ಅಷ್ಟೇ. ಕಪ್ಪಳು ಕುಡಿಕ್ಯಾ ಬಡಿ ಆರುವ ಯಾರು ಕರ್ಕೊಂಡ್ ಹೋಗೋ. ಹಾಯ್ ಸರಿ, ಬಾರೆ ಶ್ವೇತಾ, ಓಡು ಓಡು ಓಡು. ಏಯ್ ಕಳ್ಳನ್ ಮಕ್ಳ, ನನ್ ಗಾಡಿ ತಗೊಂಡ್ ಬಂದು ಕವರ್ ಮಾಡಿಟ್ಟಿದ್ದೀರಾ? ನಮ್ ಹುಡುಗನ್ ಕರ್ಕೊಂಡ್ ಬಂದಿದ್ದೀನಿ, ಹಾಕೊಂಡ್ ಕೊಡ್ತಾನ ಇವಾಗ. ಬೈಕ್ ಕೀ ಕೊಡಿ. ಮಚ್ಚ, ಯಾವನ್ನ ಮಿನಿ ಪಂಟನ್ ಕರ್ಕೊಂಬಂದ್ಬಿಟ್ಟವಳಲ್ಲೋ. ಏಯ್, ಕೀ ಕೊಡಲ್ಲ ಅಂದ್ರೆ ಕಿತ್ಕತಿಯೇನೋ? ಕಿತ್ಕ ಬರಲ್ಲ. ಆ ಬೈಕ್ ನಮ್ದು, ಕೀ ಕೊಡಿ. ಮಚ್ಚ, ಹುಡುಗ ಬೇಜಾನ್ ಹೀಟಲ್ಲವನೇ. ಮಚ ಕೊಟ್ಬಿಡ್ಲಾ? ಏಯ್, ಕೊಟ್ಬಿಡ. ಏ ತಗ ಮಚ, ಭಾರಿ ಗುರಾಯಿಸ್ತಾವನೆ, ಕೊಟ್ಬಿಡ್ಲಾ? ಬ್ರದರ್, ನಾನು ನಿಮ್ ಜೊತೆ ಜಗಳಾಡಕ್ ಬಂದಿಲ್ಲ, ಕೀ ತಗೊಂಡೋಗಿ ಬಂದಿದ್ದೀನಿ. ಓಕೆ? ಕವರ್ ಆಗ್ನ. ಏ ಸಲೀಂ, ಅಹಮದ್, ಈ ಕಡೆ ಕವರ್ ಆಗ್ನ. ಸುರೇಶ, ಹೇಗಿದೆ ಮಗ? ಚೆನ್ನಾಗಿದೆ. ಹೋಗಿ ಹೋಗಿ ಆ ಕಡೆ. ನಿನ್ನ ನೋಡ್ಬೇಕು ಅನಿಸ್ತು. ಫ್ಯಾಕ್ಟ್ರಿ ಹತ್ರ ಹೋಗಿದ್ದೆ, ಅವ್ರು ಇಲ್ಲಿ ಕಳಿಸಿದ್ರು, ಬಂದೆ ಮಗ. ಏನೋ ಸೂರಿ, ಮೌನ ಇಷ್ಟು ಖುಷಿಯಾಗಿದ್ದಾಳಲ್ಲ? ಏನಿಲ್ಲ ಅಕ್ಕ, ಯಾರೋ ಪೋಲಿ ಹುಡುಗರು ಇವಳನ್ನ ರೇಕ್ಸಿ ಬೈಕ್ ಕಿತ್ಕೊಂಡು ಹೋಗಿದ್ರು. ಅವ್ರಿಗೊಂದು 4 ಬಿಟ್ಟಿದ್ದೀನಿ. ಅವ್ರು ಇನ್ಯಾರು ಇವಳು ಸವಾಸಕ್ಕೆ ಬರಲ್ಲ. ಯಾರು ಯಾಕೋ ಇವಳು ಸಾವಾಸಕ್ ಬರ್ತಾರೆ? ನಮ್ಮೂರ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ?
ಇವಳೇ ಏನೋ ತರ್ಲೆ ಮಾಡಿರ್ತಾಳೆ. ನಾಳೆ ಅವ್ರ ಅಪ್ಪ ವಾಪಸ್ ಬರ್ತಿದ್ದಾರೆ, ಮೊದಲು ಬೈಕ್ನ ಮಾರಿಸ್ತೀನಿ. ಬಾ ಮಗ ಮೇಲೋಗೋಣ. ಪೂರ್ವಿ ನೋಡ್ದೆ ಮಗ. ಸಿಕ್ಕಿದ್ಲ? ಮಾತಾಡಿಸ್ದ? ಮಾತಾಡ್ಸೋಣ ಅಂತ ಹೋದೆ, ಆಗಲಿಲ್ಲ. ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾವಳೆ, ಹೋಗಿ ಮಾತಾಡ್ಸ್ಕೊಂಬರ್ಬೇಕು. ಪಾಪ ಕಣ, ನಿನ್ನನ್ನು ಮದುವೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿದ್ಲು. ಆದರೆ ಅವರಪ್ಪ ನಿಮ್ಮ ಪ್ರೀತಿನ ಹಾಳು ಮಾಡೋ ಅರ್ಜೆಂಟ್ನಲ್ಲಿ ಅದ್ಯಾವನ ಡುಬಾಕ್ ನನ್ನ ಮಗನ ಕೊಟ್ಟು ಮದುವೆ ಮಾಡಿಬಿಟ್ಟ. ಅವನನ್ನು ಮದುವೆ ಆದಾಗ್ಲಿಂದ ಅವಳು ಕಣ್ಣೀರು ಹಾಕದೇ ಇರೋ ದಿನಾನೇ ಇಲ್ವಂತೆ. ದಿನ ಕುಡ್ಕೊಬಂದು ನಾಯಿಗೆ ಹೊಡೆದಂಗೆ ಹೊಡಿತಾನಂತೆ. ಪೂರ್ವಿ ತನ್ನ ನೋವನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಒಬ್ಳೇ ಅನುಭವಿಸ್ತಾವಳೆ. ಆ ಹುಡುಗಿ ಹಣೆ ಬರನೇ ಸರಿಯಿಲ್ಲ ಕಣೋ. ಸಂಜೆ ಅವಳು ಗಾರ್ಮೆಂಟ್ಸ್ ಹತ್ರ ಹೋಗಿ ಮಾತಾಡ್ಸ್ಕೊಂಬರ್ತೀನಿ ಮಗ. ಮಾತಾಡ್ಸ್ಕೊಂಬ, ನಿನ್ನ ನೋಡಿದ್ರೆ ಒಳಗೆ ಸಮಾಧಾನ ಆಗ್ಬೋದು. ನೀನು ಮಾತ್ರ ನಂತರ ಆಗೋಕೆ ಹೋಗಬೇಡ. ನೀನು ಲವ್ ಮಾಡಿದ ಹುಡುಗಿನ ಬೇಗ ಮದುವೆ ಆಗು. ಯಾಕೋ ನನ್ನ ಲವ್ ಸ್ಟೋರಿ ಡ್ರಾಪ್ ಆಗೋ ಥರ ಇದೆ. ನಮ್ಮ ಮನೆಯವರು ನಮ್ಮ ಪ್ರೀತಿನ ಒಪ್ತಾ ಇಲ್ಲ, ಜಾತಿ ಹೆಸರಲ್ಲಿ ವಿರೋಧ ಮಾಡ್ತಿದ್ದಾರೆ ಕಣೋ. ಅದಕ್ಕೆ ನೀನು ಏನು ಮಾಡಬೇಕು ಅಂತಿದ್ಯಾ? ನಮ್ಮ ಮನೆಯವ್ರನ್ನ ಎದುರಾಕೊಳ್ಳೋ ಕೆಪಾಸಿಟಿ ನನಗಿಲ್ಲ ಕಣೋ. ಅದಕ್ಕೆ ಆ ಹುಡುಗಿಗೆ ಸಾರಿ ಹೇಳ್ಬಿಟ್ಟು ಬಿಟ್ಬಿಡೋಣ ಅಂತಿದ್ದೀನಿ. ಲೈ, ಇದನ್ನ ನೀನು ಲವ್ ಮಾಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಿತ್ತು. ಜಾತಿ ಹೆಸರಲ್ಲಿ ಪಾಪ ಹುಡುಗಿಗೆ ಯಾಕೋ ಅನ್ಯಾಯ ಮಾಡ್ತಿದ್ಯಾ? ಮನೆಯವ್ರು ಒಪ್ಪಲಿಲ್ಲ ಅಂದ್ರೆ ಬೇಕಾದ್ರೆ ಹುಡುಗಿನ ಕರ್ಕೊಂಬಂದಾರೋ ಮದುವೆ ಆಗು. ನಿನ್ನೆ ನಂಬ್ಕೊಂಡಿರೋ ಹುಡುಗಿಗೆ ಅನ್ಯಾಯ ಮಾತ್ರ ಮಾಡಬೇಡ. ಅದು ಹಂಗಲ್ಲ ಕಣೋ. ಸುಮ್ಮನೆ ಯಾಕೆ ಕಿರಿಕು ಗಲಾಟೆ ಅಂತ ನಿನ್ನ ಜೀವನ ನೋಡೆ ಕಣೋ ನಾನು ಪಾಠ ಕಲ್ತಿದ್ದು. ಹೇಯ್, ಏನೋ ನನ್ನ ಜೀವನ? ನಾನೇ ನಿನ್ನ ಥರ ಜಾತಿ ಹೆಸರು ಹೇಳ್ಕೊಂಡು ಅವಳನ್ನ ಬಿಟ್ಟು ಬಂದಿಲ್ಲ. ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡಿದೆ. ನಾನು ಅವತ್ತು ನಮ್ಮ ತಾಯಿ ಕಳ್ಕೊಂಡಿಲ್ಲ ಅಂದಿದ್ರೆ ನಾನು ಯಾವತ್ತೂ ಅವಳು ಕೈ ಬಿಡ್ತಿರ್ಲಿಲ್ಲ. ನೀನೇನೋ ಜಾತಿ ಗೀತಿ ಅನ್ಕೊಂಡು ಈ ಜನ್ರೇಷನ್ನಲ್ಲೂ. ನಮ್ಮ ಮನೆಯವ್ರಿಗೆ ಬೇಜಾರು ಮಾಡೋದಕ್ಕೆ ನನಗಿಷ್ಟ ಇಲ್ಲ ಕಣೋ ಸುರೇಶ. ನಿನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗ್ತಾ ಇದೆ. ನೀನು ನಿಜವಾಗ್ಲೂ ನನ್ನ ಫ್ರೆಂಡ್ ಆಗಿದ್ರೆ ಆ ಹುಡುಗಿನ ಮದುವೆ ಆಗ್ಬಿಟ್ಟು ನನ್ನ ಕಣ್ಮುಂದೆ ಬಾ. ಅಲ್ಲಿವರೆಗೂ ನನ್ನ ನಿಂಗೆ ಮುಖ ತೋರಿಸ್ಬೇಡ. ಹೋಯ್ತಾ ಇರು. ಸುರೇಶ, ಏಯ್ ಸುರೇಶ, ಜಾತಿ ನಾಚಿಕೆ ಆಗಬೇಕು. ಮಿಂಚಿನ ಸಂಚಲನ ತನುವಲಿ ತನನನ ಮನದಲ್ಲಿ ಮೂಡಣದ ಹೊಂಬೆಳಕೊಂದು ಹರಿದಿದೆ ವೇಗದಲ್ಲಿ ಹರುಷವು ಕಂಗಳಲಿ ಹೊಲವ ಸವಿಯು ಅದಲು. ಹೇಗಿದೆ ಪೂರ್ವಿ? ಚೆನ್ನಾಗಿದ್ದೀನಿ. ಗಿರಿ ಸಿಕ್ಕಿದ್ದ, ನಿನ್ನ ವಿಷಯ ಎಲ್ಲ ಹೇಳ್ದ. ನನ್ನಿಂದ ನಿನ್ನ ಲೈಫ್ ಹಾಳಾಗೋಯ್ತು. ಇಲ್ಲ, ನನ್ನ ಲೈಫ್ ಹಾಳಾಗಿಲ್ಲ. ನಾನು ತುಂಬ ಚೆನ್ನಾಗೇ ಇದ್ದೀನಿ ಸುರೇಶ. ನನಗೆಲ್ಲ ಗೊತ್ತು ಪೂರ್ವಿ. ನೀನು ಸುಮ್ಮನೆ ನಾಟಕ ಮಾಡಬೇಡ. ನಿನ್ನ ಗಂಡ ದಿನ ಕುಡ್ಕೊಂಬಂದು ಹೊಡಿತಾನೆ ಅಂತ ನನಗೆ ಗೊತ್ತು. ಹೇಗಿದೆಯಾ ಇದೆಲ್ಲ ಸಹಿಸ್ಕೊಂಡು ಅವನ ಜೊತೆ? ಬಿಟ್ಟು ಬಂದ್ಬಿಡು ಪೂರ್ವಿ ಅವನ್ನ. ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ಜನ ಏನೋ ಹೇಳ್ತಾರೆ, ನೀನು ತಲೆ ಕೆಡ್ಸ್ಕೊಂಬೇಡ. ಅವ್ರಿಗೆಲ್ಲ ನಿನ್ನ ನೋವು ಅರ್ಥ ಆಗಲ್ಲ. ತಾಳಿ ಕಟ್ಟಿದ್ದಾನೆ ಅಂತ ಅವ್ನು ಕೊಡೋ ಹಿಂಸೆನೆಲ್ಲ ತಾಳ್ಕೊಂಡು ಕುತ್ಕೊಳ್ಳೋ ಕಾಲ ಎಲ್ಲ ಹೋಯ್ತು ಪೂರ್ವಿ. ಕಿತ್ ಬಿಸಾಕ್ ಬಾ ಅವ್ನು ಕಟ್ಟಿರೋ ತಾಳಿನ. ಮದುವೆ ಆಗಿರೋ ಹುಡುಗಿ ಜೊತೆ ಮೊದಲು ಮರ್ಯಾದೆಯಿಂದ ಮಾತಾಡೋದನ್ನ ಕಲ್ತ್ಕೋ. ಮದುವೆ ಮುಂಚೆ ನಾನು ನಿನ್ನ ಲವ್ ಮಾಡಿದ್ದೆ, ಆಗ ನಿನ್ನ ಲವ್ ಮಾಡಿದೆ ಅಂತ ಅದೇ ಸಲ್ಗೆ ಇಟ್ಕೊಂಡು ಏನೇನೋ ಮಾತಾಡ್ಬೇಡ. ನನ್ನ ಗಂಡ ಕುಡಿತಾನೋ ಹೊಡಿತಾನೋ ಅದೆಲ್ಲ ನಿನಗೆ ಯಾಕೀಗ? ಇದು ನನ್ನ ಪರ್ಸನಲ್ ಲೈಫ್, ಅದಕ್ಕೆ ನೀನ್ ಎಂಟ್ರಿ ಆಗ್ಬೇಡ. ನನ್ನ ಗಂಡ ನನ್ನ ಚೆನ್ನಾಗೇ ನೋಡ್ಕೋತಿದ್ದಾನೆ, ನಾನು ಚೆನ್ನಾಗೇ ಇದ್ದೀನಿ. ನೋಡು, ನೀನು ಒಂದು ಮದುವೆ ಮಾಡ್ಕೊಂಡು ಚೆನ್ನಾಗಿರೋದನ್ನ ಕಲ್ತ್ಕೋ. ಇನ್ನೊಂದ್ಸಲ ಯಾರ್ಯಾರೋ ಏನೇನೋ ಹೇಳಿದ್ರು ಅಂತ ಅದನ್ನ ನೆಪ ಇಟ್ಕೊಂಡು ಮತ್ತೆ ನನ್ನ ಮಾತಾಡ್ಸಕ್ ಬರಬೇಡ ಪ್ಲೀಸ್. ಅದು ನಿನ್ಗೆ ನೀರು ಮಿಕ್ಸ್ ಮಾಡದೆ ಹಾಗೆ ರಾಕ್ ಕುಡಿತಿದ್ಯಲ್ಲ, ಬೇಗ ಹೊಗೆ ಹಾಕಿಸ್ಕೋತೀಯ ಅಷ್ಟೇ. ನಾನು ಆಲ್ರೆಡಿ ಹೊಗೆ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ ಮೌನ.
ಆಕ್ಸಿಜನ್ ಮಾಸ್ಕ್ ಹಾಕೊಂಡ್ರೆ ಬಾಡಿ ಥರ ಹೋಗ್ತಿದೆ ನನ್ನ ಈ ಜೀವನ. ಏನು ಹಾಳಾದ ಹುಡುಗಿರಪ್ಪ ನೀವು, ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಕತ್ಕೊಂಡ್ ತಾಳಿ ಬಿದ್ದ ತಕ್ಷಣ ಹಳೆ ಲವರ್ಸ್ಗೆಲ್ಲ ಹಾಲು ತುಪ್ಪ ಒಯ್ದ್ಬಿಡ್ತೀರಾ. ಅದೇ ನಾವು ಹುಡುಗರು ತಾಳಿ ಕಟ್ಟಿದ ಮೇಲೂ ಹಳೆ ಲವರ್ಸ್ನ ಮನ್ಸಲ್ಲೇ ಇಟ್ಕೊಂಡು ನೆನ್ಸ್ಕೊಂತಾ ಇರ್ತೀವಿ. ಹುಡುಗಿರ್ ಹಂಗೆ ಮಗ, ತುಂಬಾ ಪ್ರಾಕ್ಟಿಕಲ್ಲು. ಅದಕ್ಕೆ ನನಗೆ ಹುಡುಗಿರ್ ತರ ಬದುಕಕ್ ಇಷ್ಟ ಇಲ್ಲ. ಲವ್ ಮಾಡಿದ್ರೆ ಹುಡುಗರ ಥರ ಮಾಡ್ಬೇಕು. ಏ ಮೌನ, ನೀನು ಮಾತ್ರ ಯಾರನ್ನೂ ಲವ್ ಮಾಡಬೇಡ, ಹಾಳಾಗೋಯ್ತ್ಯಾ. ನಾನು ಆಲ್ರೆಡಿ ಹಾಳಾಗಿ ಹೋಗಿದ್ದೀನಿ ಸೂರಿ. ನನಗೆ ಲವ್ ಆಗೋಗಿದೆ. ಇಷ್ಟು ದಿನ ನಾನು ಹುಡುಗರ ಜೊತೆ ತರಲೆ ಮಾಡ್ಕೊಂಡು ಫ್ಲರ್ಟ್ ಮಾಡ್ಕೊಂಡಿದ್ದೆ. ಆದ್ರೆ ಫಸ್ಟ್ ಟೈಮ್ ಸೀರಿಯಸ್ ಆಗಿ ಲವ್ ಆಗೋಗಿದೆ. ಬೇಡ ಮೌನ, ನನ್ನ ಮಾತು ಕೇಳು. ಎಣ್ಣೆ ಹೊಡೆದ್ರೆ ಲಿವರ್ ಹಾಳಾಗೋಯ್ತದೆ, ಸಿಗರೇಟ್ ಸೇದಿದ್ರೆ ಲಂಗ್ಸ್ ಹಾಳಾಗೋಯ್ತದೆ. ಈ ಲವ್ ಮಾಡಿದ್ರೆ ಲೈಫೇ ಹಾಳಾಗೋಯ್ತದೆ. ಯೋಚನೆ ಮಾಡು. ಬಟ್ ಐ ಲವ್ ಯು. ಏನಂದ? ಐ ಲವ್ ಯು ಸೂರಿ. ನಿನಗೆ ಫ್ಲರ್ಟ್ ಮಾಡಕ್ ಬೇರೆ ಯಾರೂ ಸಿಗ್ಲಿಲ್ವಾ? ನಾನು ಆಲ್ರೆಡಿ ನೊಂದೋಗ್ಬಿಟ್ಟಿದ್ದೀನಿ ಕಣೆ. ನಿನಗ್ ನನ್ನ ಲವ್ ಮೇಲೆ ನಂಬಿಕೆ ಬರ್ತಿಲ್ಲ ಅಲ್ವಾ? ಲವ್ ಅಂದ್ರೇನು ಅಂತ ನಾನ್ ನಿನಗ್ ತೋರಿಸ್ತೀನಿ. ಯಾಕೋ ಹಾಗೆ ನೋಡ್ತಿದೀಯಾ? ನಮ್ಮನೇನೆ ಕಣ. ರಾಕಿ, ಏನು ಆಶ್ಚರ್ಯನೋ ಅಲ್ಲ ರೀ. ಒಂದ್ ಮಾತು, ರಾಕಿ ಏನಾಯ್ತ್ರಿ ಇವನ್ಗೆ? ಅವನು ಯಾರನ್ನು ಗುರುತು ಹಿಡಿತಿಲ್ಲ ಕಮಲ. ಮೆಮೊರಿ ಲಾಸ್ ಆಗಿದೆ. ಮೆಮೊರಿ ಲಾಸ? ಏನ್ ಮೆಮೊರಿ ಲಾಸ್? ರಾಕಿ ಏನಾಗಿದೆ ನಿನ್ಗೆ? ನಾನು ಕಣ ನಿಮ್ಮಮ್ಮ. ರಾಕಿ ಏನಾಯ್ತು ನಿನ್ಗೆ? ಏನಾಯ್ತಮ್ಮ? ಏನಾಯ್ತಕ್ಕ? ಯಾರಿವನು? ಇವ್ ನಮ್ಮ ಅಣ್ಣ ರಾಕಿ. ಅಣ್ಣನ? ಒಂದಿನ ನಾನು ನೋಡೇ ಇಲ್ಲ. ರಾಕಿ ಏನಾಯ್ತಣ್ಣ ಇವನ್ಗೆ? ಏನಾಯ್ತಮ್ಮ? ತಲೆಗೆ ಪೆಟ್ಟು ಬಿದ್ದು ಟೆಂಪ್ರವರಿ ಮೆಮೊರಿ ಲಾಸ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನಾನು ಇಷ್ಟು ದಿವಸ ಕೋಲಾರದಲ್ಲಿ ಇದ್ದಿದ್ದು. ರಾಕಿ, ನಿಮಗೆಲ್ಲ ವಿಷಯ ಗೊತ್ತಾದರೆ ಗಾಬರಿ ಆಗ್ತೀರಾ ಅಂತ ಏನೂ ಹೇಳಲಿಲ್ಲ. ಇವನು ಮೆಮೊರಿ ರಿಕಾಲ್ ಆಗೋ ತನಕ ಇವನನ್ನು ತುಂಬ ಹುಷಾರಾಗಿ ನೋಡ್ಕೋಬೇಕು. ಅಕ್ಕ, ಇವನ್ ಕೋಲಾರ್ಗೆ ಯಾಕೆ ಹೋಗಿದ್ದ? ಒಂದಿನೂ ಮನೆ ಕಡೆ ಬರಲೇ ಇಲ್ಲ. ಕಾಲೇಜಲ್ಲಿ ಓದ್ತಿರ್ಬೇಕಾರೆ ಒಂದ್ ಹುಡುಗಿನ ಇಷ್ಟಪಟ್ಟಿದ್ದ. ತಕ್ಷಣ ಮದ್ವೆ ಮಾಡ್ಕೊಡಿ ಅಂತ ಹಠ ಮಾಡ್ದ. PUCಲ್ ಓದೋ ಹುಡುಗರಿಗೆ ಮದ್ವೆ ಮಾಡಕ್ಕಾಗತ್ತಾ ಹೇಳು? ಓದು ಬರ ಹಾಳಾಗಲ್ವಾ? ರಿಜೆಕ್ಟ್ ಮಾಡಿದ್ವಿ. ಆ ಹುಡುಗಿಗೆ ಬೇರೆ ಹುಡುಗನ್ ಜೊತೆ ಮದ್ವೆ ಆಗೋಯ್ತು. ಇವನ್ಗೆ ನಮ್ಮೇಲೆ ಕೋಪ ಬಂದ್ಬಿಡ್ತು. ಅದಕ್ಕೆ ಅವತ್ ಕೋಪಿಸ್ಕೊಂಡು ಕೋಲಾರದಲ್ಲಿರೋ ಚಿಕ್ಕಪ್ಪನ ಮನೆಗೆ ಹೊಟ್ಟೋದ. ಎಷ್ಟ್ ಕರೆದ್ರೂ ವಾಪಸ್ ಬರ್ಲಿಲ್ಲ. ಈಗ ನೋಡು ಎಂತ ಪರಿಸ್ಥಿತಿ ತಂದಿಟ್ಕೊಂಡಿದ್ದಾನೆ. ಅಮ್ಮ ಅಳ್ಬೇಡಮ್ಮ, ಬಾ ಕೂತ್ಕೋ. ರಾಕಿ ಅಳ್ಬೇಡಮ್ಮ, ನಮ್ ರಾಕಿಗೇನು ಆಗಲ್ಲ, ಹುಷಾರಾಗ್ತಾನೆ. ಇವನ್ನ ತುಂಬ ಕಾಮಾದ ವಾತಾವರಣದಲ್ಲಿ ಇಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಇವನಿಗೆ ಮೆಮೊರಿ ಇಲ್ಲದೆ ಇರೋದ್ರಿಂದ ನಾವು ಸ್ವಲ್ಪ ಯಾಮಾರಿದ್ರು ಇವನು ನಮ್ಮ ಕೈ ತಪ್ಪು ಹೋಗ್ತಾನೆ. ನೀವಿಬ್ಬರು ಇವನ್ನ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಅಣ್ಣ, ನೀವೇನು ಯೋಚನೆ ಮಾಡಬೇಡಿ ಅಣ್ಣ, ನಾವು ಇವನ್ನ ಚೆನ್ನಾಗಿ ನೋಡ್ಕೊತೀವಿ. ಐ ಲವ್ ಯು. ಮೌನ, ನನ್ನ ಜೊತೆ ಆಟ ಆಡ್ಬೇಡ, ಇದೆಲ್ಲ ಚೆನ್ನಾಗಿರಲ್ಲ. ನಾನೇ ನಿನ್ಗೆ ನೀನ್ ನನ್ನ ಲವ್ ಮಾಡು ಅಂತ ಹೇಳ್ತಾ ಇದೀನ? ಐ ಲವ್ ಯು ಅಂತ ಹೇಳ್ತಾ ಇದೀನ ಅಷ್ಟೇ. ಅದನ್ನೇ ಚೆನ್ನಾಗಿರಲ್ಲ ಅಂತ ಹೇಳದ್ನಲ್ಲ. ನೀನ್ ಯಾವನೋ ತುಕಾಲಿ ನನ್ ಮಗ ನನ್ನನ್ ಲವ್ ಮಾಡ್ಬೇಡ ಅನ್ನಕ್ಕೆ? ನನ್ ಇಷ್ಟ ನಾನು ಲವ್ ಮಾಡ್ತೀನಿ. ಐ ಲವ್ ಯು. ಬಾ ನಿಧಾನ.
ಅತ್ತೆಗೆ. ಐ ಲವ್ ಯು ಸೂರಿ. ಲವ್ ಯು. ಹಾಯ್ ಡ್ಯಾಡ್. ಹೇಗಿದೆ ನನ್ನ ಡ್ರೆಸ್? ತುಂಬಾ ಚೆನ್ನಾಗಿದೆ. ಏನು ನನ್ನ ಮಗಳು ತುಂಬಾ ಬದಲಾಗಿರೋ ಹಾಗೆ ಕಾಣ್ತಾ ಇದೆ. ಯಾಕ್ ಡ್ಯಾಡ್? ನಾನ್ ಬದಲಾಗೋದು ನಿಮ್ಗೆ ಇಷ್ಟ ಇಲ್ವಾ? ಆಗಲ್ಲಮ್ಮ, ನಾನು ನನಗೆ ಇಷ್ಟು ದಿವಸ ಇಬ್ರು ಗಂಡು ಮಕ್ಕಳು ಅನ್ಕೊಂಡಿದ್ದೆ. ಇವತ್ತೇ ನನಗೆ ಗೊತ್ತಾಗ್ತಾ ಇರೋದು ನನಗೊಬ್ಳು ಹೆಣ್ಣು ಮಗಳಿದ್ದಾಳೆ ಅಂತ. ಡ್ಯಾಡಿ, ನಾಳೆಯಿಂದ ಹೀಗೆ ಡ್ರೆಸ್ ಮಾಡ್ಕೊ. ಹಾಯ್ ಕಮಲಿ. ಏನೇ ಬೊಂಬೆ ತರ ಅಲಂಕಾರ ಮಾಡ್ಕೊಂಡಿದೀಯಾ? ಎಲ್ಲೊರಟಿದೆ ಸವಾರಿ? ಫ್ರೆಂಡ್ ಎಂಗೇಜ್ಮೆಂಟ್ ಇದೆ, ಫ್ರೆಂಡ್ಸ್ ಜೊತೆ ಹೋಗ್ತಾ ಇದೀನಿ. ಕಮಲಿ, ಬರೋದ್ ನಾಳೆ ಆಗುತ್ತೆ. ಹುಷಾರಾಗಿ ಹೋಗ್ಬಮ್ಮ. ಓಕೆ ಡ್ಯಾಡ್, ಬಾಯ್. Bye. ಸಿಯಾ. ಬಾಯ್ ಕಮಲಿ, ಬಾಯ್. ಲಕ್ಷಣವಾಗ ಅಮ್ಮ ಅನ್ನೆ. ಕಮಲಿ. ರೀ, ಓಯ್ ತರಕಾರಿ. ಹೇಗಿದೆ ಡ್ರೆಸ್ಸು? ಚೆನ್ನಾಗಿದೆ. ಹುಡುಗಿ ತರ ಕಾಣಿಸ್ತಿದ್ದೀನಾ? ಹೌದು. ಈಗ್ಲಾದ್ರೂ ನನ್ನ ಲವ್ ಮಾಡು. ಐ ಲವ್ ಯು ಕಣೋ. ಓಯ್ ತರಕಾರಿ, ಏನ್ ಮೂಲಂಗಿ ತರ ನಿಂತ್ಬಿಟ್ಟೆ? ಸ್ವಲ್ಪ ರಿಯಾಕ್ಟ್ ಮಾಡೋ. ದೂರು ಸಂಬಂಧಿ ಅನಾಥ ಅಂತ ಆಶ್ರಯ ಕೊಟ್ರೆ ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ತೀಯ ಬೇವರ್ಸಿ. ಅಣ್ಣ, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅಣ್ಣ. ಮುಚ್ಚು ಬಾಯ್, ಜಾಸ್ತಿ ಮಾತಾಡ್ಬೇಡ. ನನ್ ಮಗಳ ತಲೆ ಕೆಡ್ಸಿ ಅವಳದೇ ತಪ್ಪು ಅನ್ನೋ ಹಾಗೆ ಮಾತಾಡ್ತೀಯ. ಏನೋ ನಮ್ ರಿಲೇಷನ್ ಅಂತ ಅವಳು ನಿನ್ ಜೊತೆ ಸ್ವಲ್ಪ ಸಲಿಗೆ ಎಂದಿದ್ರೆ ಲವ್ ಗಿವ್ ಅಂತ ತಲೆ ಕೆಡ್ಸಿ ನಮ್ಮನೇಲೆ ಸೆಟ್ಲ್ ಆಗ್ಬೇಕು ಅಂತಿದ್ಯಾ? ಹಂಗೇನಿಲ್ಲ ಅಕ್ಕ. ಶ್ರೀಮಂತರ ಮನೆ ಹೆಣ್ಮಕ್ಳನ್ನ ಪಟಾಯಿಸಿ ಜೀವನದಲ್ಲಿ ಸೆಟ್ಲ್ ಆಗಬೇಕು ಅಂತ ಸ್ಕೆಚ್ ಹಾಕೋ ನಿನ್ನಂತವ್ರನ್ನ 1000 ಜನ ನೋಡಿದ್ನಿ. ನೀನಿರೋದು ನನ್ನ ಮನೆ ಬೇಲಿ ಕಾಯೋಕೆ, ಈ ಮನೆ ಯಜಮಾನ ಆಗೋಕಲ್ಲ. ನೋಡೋ, ಇನ್ನೊಂದ್ ಸರ್ತಿ ಈ ಮನೆ ಕಡೆ ಬರೋದಾಗ್ಲಿ ಅವಳು ನೋಡೋದಾಗ್ಲಿ ಮಾಡಿದ್ರೆ ಒದ್ದು ಒಳಗೆ ಹಾಕಿಸ್ತೀನಿ. ಎತ್ಕೊಡವ ನಿನ್ ಸಾಮಾನ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ಮಧ್ಯೆ ಬರೀ ಕತ್ತಲೆ. ಮಾನವ ಮೂಳೆ ಮಾಂಸದ ತಡಿಕೆ. ನಮ್ಮ ತಾಯಿ ಕಡೆ ರಿಲೇಟಿವ್ ಅಂತಿದ್ದವ್ರೊಬ್ರೆ ಇವತ್ತು ಅವರು ಇಲ್ದಂಗೆ ಆಗ್ಬಿಟ್ರು. ನಾನು ಅನಾಥ ಆಗ್ಬಿಟ್ಟೆ ಮಗ. ಏಯ್, ಸಾಂಗಲ್ಲಿ ಹೇಳೋರು ಅರ್ಥ ಆಗಲ್ವಾ ನಿನಗೆ? ಡೈಲಾಗಲ್ಲೇ ಹೊಡಿಬೇಕಾ? ಆಲ್ ಸೌತ್ ಇಂಡಿಯನ್ ಪೀಪಲ್ಸ್ ಆರ್ ಡಿಪೆಂಡ್ಸ್ ಆನ್ ಡೈಲಾಗ್ಸ್ ಓನ್ಲಿ. ಇಡಿಯಟ್. ಈ ಜಗತ್ಕೆಲ್ಲರೂ ಅನಾಥರಾಗೆ ಎಂಟ್ರಿ ಆಗೋದು, ಅನಾಥರಾಗೆ ಎಕ್ಸಿಟ್ ಆಗೋದು. ಎಷ್ಟೋ ಜನ ಈ ಜಗತ್ತಲ್ಲಿ ಕಟ್ಕೊಂಡವ್ರ ಜೊತೆ ಬದುಕೋಕ್ಕಾಗದೆ, ಇಟ್ಕೊಂಡವ್ರ ಜೊತೆ ಇರೋಕ್ಕಾಗದೆ, ನಾವು ಅನಾಥರಾಗಿದ್ರೆ ಚೆನ್ನಾಗಿತ್ತಲ್ಲಪ್ಪ ಅಂತ ಫೀಲ್ ಮಾಡ್ತಾವ್ರೆ. ನೀನು ಯಾಕೋ ಫೀಲ್ ಮಾಡ್ತೀಯ? ಬಡ್ಡಿದೆ, ಖುಷಿ ಪಡು, ಎಂಜಾಯ್ ಮಾಡು. ಹೋಗ್ಲಿ, ಆ ಹುಡುಗಿ ನಿಜವಾಗ್ಲೂ ಲವ್ ಮಾಡ್ತಾ ಇದೀಯಾ? ಪೂರ್ವಿನ ಮರೆಯೋಕ್ಕೂ ಆಗದೆ, ಮೌನ ಒಳಗೆ ಇಟ್ಕೊಳ್ಳೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ ಮಗ. ಎಣ್ಣೆ ಬಿಟ್ಕೋ, ಒಳಗೆ ಯಾರನ್ನ ಇಟ್ಕೋಬೇಕು ಅಂತ ಕರೆಕ್ಟಾಗಿ ಕ್ಲಾರಿಟಿ ಬರ್ತದೆ. ಒಂದು ಮಾತು ಹೇಳ, ಫಸ್ಟ್ ಲವ್ ಹೃದಯದಲ್ಲಿ ಹುಡ್ತದೆ, ಸೆಕೆಂಡ್ ಲವ್ ತಲೆಯಲ್ಲಿ ಹುಡ್ತದೆ. ಅದಕ್ಕೆ ಪೂರ್ವಿನ ಮರಿಕಾಯ್ದೆ ನೀನು ಒದ್ದಾಡ್ತಿರೋದು. ಆದರೆ ಮೌನಂಗಿದು ಫಸ್ಟ್ ಲವ್. ಅವಳ ಪ್ರೀತಿನ ತೆಪ್ಪು ಒಪ್ಕೊಂಡು ಅವಳ ಲವ್ವಲ್ಲಿ ಕಳೆದೋಗ್ಬಿಡು ಮಗ.
ಅಮ್ಮ ನಿಧಾನ ಹೇಳಪ್ಪ. ಮೆಲ್ಗೆ ಮೆಲ್ಗೆ. ನೌ ಹಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಥ್ಯಾಂಕ್ ಯು ಡಾಕ್ಟರ್. ಏನಾಗಿತ್ತಪ್ಪ ನನಗೆ? ಆಕ್ಸಿಡೆಂಟಲಿ ಬಲವಾಗಿ ಏಟ್ ಬಿದ್ದು ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಆಗಿತ್ತು. ನಥಿಂಗ್ ಟು ವರಿ, ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. 2 ತಿಂಗಳು ಮೆಡಿಸಿನ್ ಕಂಟಿನ್ಯೂ ಮಾಡಲಿ, ರೆಸ್ಟ್ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಓಕೆ ಸರ್. ಓಕೆ, ನಾ ಬರಲಾ? ರಾಕಿ ಮೌನ, ಅಣ್ಣ ನೋಡು, ನೀ ಹುಷಾರ್ ತಪ್ಪದಾಗ ನಿನ್ನ ಹಗಲು ರಾತ್ರಿ ನೋಡ್ಕೊಂಡಿದ್ದು ಇವಳೆ ಕಣೋ. ಥ್ಯಾಂಕ್ಸ್ ಮೌನ. ಏನಣ್ಣ ನೀನು? ನಾನ್ ನಿನ್ ತಂಗಿ, ನನಗೂ ಥ್ಯಾಂಕ್ಸ್ ಹೇಳ್ಬೇಕಾ? ನೀನ್ ಥ್ಯಾಂಕ್ಸ್ ಹೇಳಲೇಬೇಕು ಅಂದ್ರೆ ಸೂರಿಗೆ ಹೇಳು. ಅವ್ನು ನಿನ್ನ ತುಂಬಾ ಕೇರ್ ಮಾಡ್ದ. ಸೂರಿ ಅಲ್ಲಮ್ಮ. ಯಾರಪ್ಪ ಸೂರಿ ಅಂದ್ರೆ? ಅವನು ನಮ್ಮನೆ ಕೆಲಸದ ಹುಡುಗ. ಕೆಲ್ಸದ ಹುಡುಗನ? ಏನ್ ಹೇಳ್ತಾ ಇದ್ದೀರಾ ಡ್ಯಾಡಿ ನೀವು? ಅವ್ನು ನಮ್ ರಿಲೇಟಿವ್ ತಾನೇ? ಬೆಳಿಗ್ಗೆಯಿಂದ ಕಾಣ್ತಾ ಇಲ್ಲ, ಎಲ್ಲಿ ಹೋದ? ಅದು ಈಗ ರಾಕಿ ರೆಸ್ಟ್ ತಗೊಳ್ಳಿ, ಎಲ್ಲ ಹೊರಗೆ ನಡೀರಿ ಪ್ಲೀಸ್. ನಡೀರಿ. ಅಲ್ಲ ಡ್ಯಾಡ್. ನಡಿ ರಾಕಿ, ಆರಾಮಾಗಿ ನಿದ್ದೆ ಮಾಡು. ಟೇಕ್ ರೆಸ್ಟ್. ಅಮ್ಮ ಅಮ್ಮ, ಸೂರಿ ಎಲ್ಲಮ್ಮ? ಅವ್ನ್ ಫೋನ್ ಕೂಡ ತೆಗಿತಾ ಇಲ್ಲ. ಅವನು ನಮ್ಮನೆಗೇನು ಬರೋಲ್ಲ, ಬರಬಾರ್ದು ಅಂತ ನಾವೇ ಹೇಳಿ ಕಳ್ಸಿದೀವಿ. ಯಾಕಪ್ಪ? ಅವನೇನ್ ಮಾಡ್ದ? ನಿನ್ ತಲೆ ಕೆಡ್ಸಿಟ್ಟಿದಾನಲ್ಲ, ಅಷ್ಟ್ ಸಾಲ್ದ? ಮೊನ್ನೆ ನೀನ್ ಫಂಕ್ಷನ್ಗೆ ಹೋಗ್ತಾ ಕಮಲಾ, ಮೊನ್ನೆ ಫಂಕ್ಷನ್ಗೆ ಹೋಗ್ತಾ ನೀನಾಗಿ ಮುತ್ ಕೊಟ್ಟಿದ್ದನ್ನ ನಾವಿಬ್ರು ನೋಡಿದ್ವಿ. ಅವನ ಜೊತೆ ಏನೇ ನಿನಗೆ ಸರ್ಸ? ಅವನು ನಮ್ಮನೆ ಕೆಲಸದವನು. ಡ್ಯಾಡ್, ಐ ಲವ್ ಹಿಮ್ ಡ್ಯಾಡ್. ನಾನು ಅವನ್ನ ತುಂಬಾ ಲವ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಮ್ ಮನೇಲೆ ಇತ್ಕೊಂಡು ನಮಗೆ ಮೋಸ ಮಾಡಿದಾನ ಅವನು. ಅದಕ್ಕೆ ಅವನು ಒದ್ದು ಹೊರಗಡೆ ಹಾಕಿರೋದು. ಪಾಪ, ಇದ್ರಲ್ಲಿ ಅವಂದೇನೂ ತಪ್ಪಿಲ್ಲ. ನಾನೇ ಅವನಿಗೆ ಪ್ರಪೋಸ್ ಮಾಡಿದ್ದು. ಅವನಿನ್ನೂ ನನಗೆ ಓಕೆ ಕೂಡ ಹೇಳಿಲ್ಲ. ನೀವು ತಪ್ಪು ಮಾಡ್ಬಿಟ್ರಿ ಡ್ಯಾಡ್. ಯಾವ್ದೇ ತಪ್ಪು? ಯಾವ್ದು ತಪ್ಪು? ಹಿಂದಿಲ್ಲ ಮುಂದಿಲ್ಲ, ಅವನು ನನ್ನ ಮನೆ ಅಳಿನ ಮಾಡ್ಕೋತೀಯ? ಡ್ಯಾಡಿ ಪ್ಲೀಸ್, ಸೂರಿ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ಅವನ್ ತುಂಬಾ ಒಳ್ಳೆಯವನು. ಅವ್ನ್ ನೀವ್ ಅನ್ಕೊಂಡಿರೋ ಹುಡುಗ ತರ ಆಗಿದ್ದಿದ್ರೆ ಯಾವತ್ತೋ ನನ್ನ ಎತ್ಕೊಂಡು ಹೋಗಿ ಮದ್ವೆ ಆಗ್ತಿದ್ದ. ಅವನಿಗೆ ನಿಮ್ ಮೇಲಿರೋ ರೆಸ್ಪೆಕ್ಟ್ ಆಗಿ ನನ್ ಪ್ರೀತಿನ ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ನೀವ್ ಏನಾದ್ರೂ ಹೇಳಿ ಡ್ಯಾಡ್, ನಾನು ಅವನನ್ನೇ ಮದ್ವೆ ಆಗೋದು. ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ತೀನಿ. ಏನೋ ಒಬ್ಳೆ ಮಗಳು ಅಂತ ಸಲಿಗೆಯಿಂದ ಬೆಳೆಸಿದ್ರೆ ಅಪ್ಪಂಗೆ ಚಾಲೆಂಜ್ ಮಾಡ್ತೀಯಾ? ಅವನಿಗೆ ಹೇಗೆ ನಿನ್ನ ಮದುವೆ ಆಗ್ತಾನ ನಾನು ನೋಡ್ತೀನಿ. ಎಷ್ಟು ಹುಡುಗಲಿ ನಿನ್ನ ಪ್ರೀತಿ ನೆನಪಲಿ ಎಲ್ಲಿರುವೆ, ಮುತ್ತು ಮನಸ್ಸೇ ಹೇಗೆ ನಿನ್ನ ತಲುಪಲಿ, ಬರೀ ನೋವೇ ರೋದಾರಿಲಿ ಮರಳುವೆಯ, ಮುತ್ತು ಮನಸ್ಸೇ. ಬಾಣ ಕೂತ್ಕೋ. ಯಾಕಮ್ಮ ಅಳ್ತಿದ್ಯಾ? ಯಾಕಮ್ಮ, ಏನಾಯ್ತು? ನಾನ್ ಬೆಳಗ್ಗೆ ಹೇಳಿದ್ನಲ್ಲ ಸೂರಿ ಅಂತ. ಅಣ್ಣ, ನಂಗೆ ಅವ್ನು ಬೇಕಣ್ಣ. ಈಸ್ ಅ ವೆರಿ ನೈಸ್ ಪರ್ಸನ್. ನೀನ್ ಅಳ್ಬೇಡಮ್ಮ, ಅವನು ಎಲ್ಲೇ ಇದ್ರು ನಾನು ಹುಡುಕಿ ಕರ್ಕೊಂಡು ಬರ್ತೀನಿ. ಥ್ಯಾಂಕ್ ಯು ಅಣ್ಣ. ಆ ಹುಡುಗ ನಿನ್ನ ಲವ್ ಮಾಡ್ತಾ ಇದ್ದಂತಾನೆ? ಬಾಯ್ ಬಿಟ್ಟು ಒಂದಿನಾನು ನನಗೆ ಹೇಳಿಲ್ಲ. ಆದ್ರೆ ಅವನಿಗೂ ನನ್ ಕಂಡ್ರೆ ಇಷ್ಟ ಇದೆ. ಅಪ್ಪ ಅಮ್ಮ ಬೈದಿದ್ದಕ್ಕೆ ಎಷ್ಟು ನೊಂದ್ಕೊಂಡಿದ್ದಾನೋ. ನನ್ ಕಾಲ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಮತ್ತೆ ಕಾಲ್ ಮಾಡು, ಅವ್ನು ರಿಸೀವ್ ಮಾಡಿದ್ರೆ ನಾನೇ ಮಾತಾಡಿ ಕನ್ವಿನ್ಸ್ ಮಾಡ್ತೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ನೋಡಿದ್ಯಾ ಅಣ್ಣ, ಕಾಲ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಅವನು ತುಂಬಾ ಹರ್ಟ್ ಆಗಿದೆ. ನೀನೇನು ತಲೆ ಕೆಡಿಸ್ಕೋಬೇಡ, ಅವನು ಎಲ್ಲೇ ಇದ್ರು ಹುಡುಕಿ ನಾಳೆನೆ ನಿನ್ ಮುಂದೆ ಕೂರಿಸ್ತೀನಿ, ಓಕೆನಾ?
ಮೌನ ರಾತ್ರಿ ನನಗೆಲ್ಲ ಹೇಳಿದ್ಲು. ಅದಕ್ಕೆ ನಿನಗೆ ಸುಳ್ಳು ಹೇಳಿ ಇಲ್ಲಿ ಕರ್ಸ್ಕೋಬೇಕಾಯ್ತು. ನನಗೆ ಹುಷಾರಿಲ್ದಿದ್ದಾಗ ನೀನು ನನ್ನ ತುಂಬ ಕೇರ್ ಮಾಡಿದೆ ಅಂತ ಮೌನ ಹೇಳಿದ್ಲು. ಪರವಾಗಿಲ್ಲ, ನೀನು ಹುಷಾರಾದಲ್ಲ, ನನಗದೇ ಸಂತೋಷ. ನಾನೇನೋ ಹುಷಾರಾದೆ, ಆದರೆ ನನ್ನ ತಂಗಿ ನಿನ್ನ ಬಗ್ಗೆ ದಿನ ಕೊರಗ್ತಾ ನೋವು ಅನುಭವಿಸ್ತಾ ಇದ್ದಾಳೆ. ನಮ್ಮ ಅಪ್ಪ ಅಮ್ಮ ನಿನಗೆ ಹರ್ಟ್ ಮಾಡಿದ್ರು ಅಂತ ನನ್ನ ತಂಗಿಗೆ ಹರ್ಟ್ ಮಾಡಬೇಡ ಪ್ಲೀಸ್. ಅವಳು ನಿನ್ನ ತುಂಬ ಹಚ್ಕೊಂಡಿದ್ದಾಳೆ. ಹಿಂದೆ ಮುಂದೆ ಯಾರೂ ಇಲ್ದಿರೋ ಬೇವರ್ಸಿ ನಾನು. ನನ್ನಂತ ನಮ್ಮ ಮನೆ ಅಳಿಯನ್ ಮಾಡ್ಕೊಳ್ಳೋಕೆ ಯಾವ ಅಪ್ಪ ಅಮ್ಮ ತಾನು ಇಷ್ಟಪಡ್ತಾರೆ ಹೇಳು? ಮೌನ ನನ್ನ ಲವ್ ಮಾಡ್ತಾ ಇದ್ದಾಳೆ ಅಂತ ನಾನು ಅವಳನ್ನ ಲವ್ ಮಾಡಿದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಮೋಸ ಮಾಡ್ದಂಗೆ ಆಗಲ್ವಾ? ಮೌನನ ಮದುವೆನ ಅವ್ರ ಸ್ಟೇಟಸ್ಗೆ ಸರಿಯಾಗಿರೋ ಹುಡುಗನ ಜೊತೆನೇ ಮಾಡಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ. ಅವ್ರ ಆಸೆಗೆ ಅಡ್ಡ ಬರೋಕ್ಕೆ ಇಷ್ಟ ಇಲ್ಲ ರಾಕಿ ನನಗೆ. ನೋಡು ಸೂರಿ, ಮದುವೆ ಆದಮೇಲೆ ಜೀವನ ಮಾಡಬೇಕಾಗಿರೋದು ನನ್ನ ತಂಗಿ, ನಮ್ಮ ಅಪ್ಪ ಅಮ್ಮ ಅಲ್ಲ. ಅವ್ರು ಇದೇ ಥರ ನನ್ನ ಜೀವನದಲ್ಲೂ ಆಟ ಆಡಿದ್ಕೆ ಇಷ್ಟು ವರ್ಷ ನಾನು ಅವರಿಂದ ದೂರ ಇರಬೇಕಾಗಿ ಬಂತು. ನನ್ನ ತಂಗಿ ಜೀವನ ಆ ಥರ ಆಗೋದು ಬೇಡ. ನೀನು ಹ್ಞೂ ಅಂದರೆ ನಾಳೆನೇ ನಿಮ್ಮಿಬ್ಬರಿಗೂ ನಾನೇ ನಿಂತು ದೇವಸ್ಥಾನದಲ್ಲಿ ಮದುವೆ ಮಾಡಿಸ್ತೀನಿ. ಅಪ್ಪ ಅಮ್ಮ ಆಮೇಲೆ ಸರಿ ಹೋಗ್ತಾರೆ, ಇಲ್ಲ ಅಂದ್ರೆ ನಾನು ಕನ್ವಿನ್ಸ್ ಮಾಡ್ತೀನಿ. ಮೊದಲು ನೀವಿಬ್ಬರು ಮದುವೆ ಆಗಿ. ಬೇಡ ರಾಕಿ, ನನಗೆ ಯಾಕೋ ಮನ್ಸು ಒಪ್ತಾ ಇಲ್ಲ. ನೀನ್ ನಮ್ಮ ಅಪ್ಪ ಅಮ್ಮ ಸೆಂಟಿಮೆಂಟ್ಗಾಗಿ ನೀನ್ ನನ್ನ ಕಳ್ಕೊಳಕ್ ರೆಡಿ ಇದೆಯಾ? ನೀನ್ ಅವ್ರಿಗೋಸ್ಕರ ನನ್ನನ್ನು ಕಳ್ಕೊಳಕ್ ರೆಡಿ ಇದೆಯಾ ಅಂದ್ಮೇಲೆ ನಾನ್ ನಿನಗೋಸ್ಕರ ನನ್ನ ಜೀವನೇ ಕಳ್ಕೊಳಕ್ ರೆಡಿ ಇದ್ದೀನಿ. ಪ್ಲೀಸ್ ಮುಟ್ಬೇಡ ನನ್ನ. ನಾನು ಹೆಂಗಾದ್ರೂ ಸಾಯ್ತೀನಿ, ನಿಂಗೇನು? ಏನಮ್ಮ ಮೌನ ಇದೆಲ್ಲ? ಹೇಳೋಣ ಅವನ್ಗೆ, ಅವನನ್ನ ಬಿಟ್ಟು ನಾನು ಬದುಕಕ್ಕಾಗಲ್ಲ ಅಂತ ಹೇಳ ಅವನ್ಗೆ. ಮೌನ, ಹೇಳೋಣ ಅವನ್ಗೆ, ಅವನನ್ನ ಬಿಟ್ಟು ನಾನು ಬದುಕಕ್ಕಾಗಲ್ಲ ಅಂತ ಹೇಳ ಅವನ್ಗೆ. ನೀನು ಒಂದ್ ಮದ್ವೆ ಮಾಡ್ಕೊಂಡು ಚೆನ್ನಾಗಿರೋದನ್ನ ಕಲ್ತ್ಕೊ. ಅವಳ ಪ್ರೀತಿನ ತೆಪ್ಪು ಒಪ್ಕೊಂಡು ಅವಳ ಲವ್ವಲ್ಲಿ ಕಳೆದೋಗ್ಬಿಡು ಮಗ. ಸೂರಿ, ಐ ಲವ್ ಯು ಕಣೋ. ಸೂರಿ, ಐ ಲವ್ ಯು ಕಣೋ. ಅಣ್ಣ, ಸೂರಿ ಕಾಲ್ ಮಾಡ್ತಾ ಇದ್ದಾನೆ. ಮಾತಾಡು. ಹಲೋ ಮೌನ, ನನಗೆ ನಿನ್ನ ಕಳ್ಕೊಳಕ್ ಇಷ್ಟ ಇಲ್ಲ ಮೌನ. ನಿಮ್ಮಣ್ಣ ಹೇಳ್ದಂಗೆ ನಾಳೆನೇ ಮದುವೆ ಆಗ್ಬಿಡೋಣ ಮೌನ. ಥ್ಯಾಂಕ್ ಯು ಸೂರಿ. ನಾಳೆ ಆದ್ರೂ ನಾನು ಕೊಟ್ಟಿರೋ ವಾಚ್ ಕಟ್ಕೊಂಡ್ ಬರ್ತೀಯಾ? ಅದು ಯಾವಾಗ್ಲೂ ನಿನ್ ಕೈಯಲ್ಲಿರ್ಬೇಕು. ಯಾಕೆ ಗೊತ್ತಾ? ಒಂದು ಸೆಕೆಂಡು ನೀನು ನನ್ನನ್ನು ಮರಿಬಾರ್ದು. ಐ ಲವ್ ಯು. ಬಾಯ್ ಬಾಯ್. ಅಣ್ಣ, ಸೂರಿ ಒಪ್ಕೊಂಬಿಟ್ಟ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಅಣ್ಣ, ಲವ್ ಯು. ಸರಿ, ಈಗ ನೀನು ಮಲ್ಕೋ. ಬೆಳಗ್ಗೆ ಎದ್ದು ಬೇಗ ರೆಡಿ ಆಗು. ನಾಳೆನೇ ನಿಮ್ಮಿಬ್ರಿಗೂ ಮದುವೆ. ಸೂರಿ ಜೊತೆ ನಾನೆಲ್ಲ ಮಾತಾಡ್ತೀನಿ. ಗುಡ್ ನೈಟ್. ಓಕೆ ಅಣ್ಣ. ಏನೇ ಇದು, ಬೆಳಗ್ಗೆನೆ ಮದ್ವೆ ಹೆಣ್ಣಿನ ತರ ಅಲಂಕಾರ ಮಾಡ್ಕೊಂಡಿದೀಯಾ? ಇವತ್ತು ನನ್ ಮದ್ವೆ ಕಮ್ಲಿ. ಹೌದಾ? ಕಂಗ್ರಾಟ್ಸ್. ಥ್ಯಾಂಕ್ ಯು. ಬಾರಿಸ್ತೀನಿ ನೋಡು, ಯಾವಾಗ ನೋಡು ತರ್ಲೇನೆ. ಹೌದು, ಬಂದೇರಿ, ಆಮೇಲೆ ನಿನ್ನ ವಿಚಾರಿಸ್ಕೋತೀನಿ. ನಾಳೆ ಆದ್ರೂ ನಾನು ಕೊಟ್ಟಿರೋ ವಾಚ್ ಕಟ್ಕೊಂಡ್ ಬರ್ತೀಯಾ? ಅದು ಯಾವಾಗ್ಲೂ ನಿನ್ ಕೈಯಲ್ಲಿರ್ಬೇಕು. ಯಾಕೆ ಗೊತ್ತಾ? ಒಂದು ಸೆಕೆಂಡು ನೀನು ನನ್ನನ್ನು ಮರಿಬಾರ್ದು. ಹಾಯ್ ಡ್ಯಾಡ್. ಏನೋ ಅಣ್ಣ ತಂಗಿ ಇಬ್ರು ಎಲ್ಲೋ ಹೊರಟಿರೋ ಆಗಿದೆ? ನನಗೆ ಸ್ವಲ್ಪ ಕೆಲಸ ಇತ್ತು, ಆಚೆ ಹೊರಟಿದ್ದೆ. ಇವಳು ಕಾಲೇಜಲ್ಲಿ ಎತ್ನಿಕ್ ಡೇ ಅಂತ ಹೇಳಿದ್ಲು. ನಾನೇ ಡ್ರಾಪ್ ಮಾಡ್ತೀನಿ, ಒಟ್ಟಿಗೆ ಹೋಗೋಣ ಬಾ. ಹೇಗಿದೆ? ಮೊದ್ಲೇ ಹೇಳಕ್ ಏನೇ ನಿನಗೆ? ನೋಡಿ, ನಾನೇ ರೆಡಿ ಮಾಡ್ತಿದ್ದೆ ತಾನೆ. ರೇಗಿಸ್ತಾಳೆ ನನ್ನ. ಪರವಾಗಿಲ್ಲ. ಯಾಕೆ ಬೇಕಿದ್ರೆ ಕಾರ್ ತಗೊಂಡೋಗೋ. ಬೇಡಪ್ಪ, ನಾನು ಬರೋದು ಲೇಟ್ ಆಗುತ್ತೆ. ನಿಮ್ಗೇನಾದ್ರೂ ಬೇಕಾಗ್ಬೋದು. ನಾವಿನ್ ಬರ್ತೀವಿ. ಬರ್ತೀನಮ್ಮ. ಬಾಯ್ ಡ್ಯಾಡ್. ಬಾಯ್. ಬರ್ತೀನಮ್ಮ. ಸೂರಿ ಕರೆಕ್ಟ್ ಟೈಮಿಗೆ ಬರಕ್ ಹೇಳಿದ್ಯಾ ಅಣ್ಣ? ಹೇಳಿದ್ದೀನಿ. ದೇವಸ್ಥಾನಕ್ಕೆ ನನ್ನ ಫ್ರೆಂಡ್ಸ್ನೂ ಬರೋಕೆ ಹೇಳಿದ್ದೀನಿ. ಅವ್ರು ಅಲ್ಲಿಗೆ ಬಂದು ಎಲ್ಲ ಅರೇಂಜ್ ಮಾಡಿರ್ತಾರೆ. ಅಪ್ಪಂಗೆ ಸ್ವಲ್ಪ ಡೌಟ್ ಬಂತು ಅನ್ಸುತ್ತೆ. ಬರ್ಲಿ ಬಿಡಮ್ಮ, ಏನು ಮಾಡೋಕ್ಕಾಗಲ್ಲ. ಇಬ್ರು ಮೇಜರ್ ಇದ್ದೀರಾ. ಹಲೋ, ಯಾಕಣ್ಣ
ಏನಾಯ್ತು? ಸೂರಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದ್ಯಂತೆ. ನೋ ನೋ ಅಣ್ಣ, ಇನ್ನೊಂದ್ಸಲ ಸರಿಯಾಗಿ ಕೇಳೋಣ. ಯಾರೋ ಸುಳ್ಳು ಹೇಳ್ತಿರ್ಬೋದು, ಕೇಳೋಣ. ನನ್ನ ಫ್ರೆಂಡ್ ಹಾಸ್ಪಿಟಲ್ ಬರೋ ಕೇಳಿದಾನೆ. ನೀನ್ ಬೇಗ ಕೂತ್ಕೋ, ನಡಿ ಹೋಗೋಣ. ಬೇಗ ಹೋಗೋಣ, ಬೇಗ ಹೋಗೋಣ ಪ್ಲೀಸ್. ಏನಾಯ್ತು? ಯಾವ ಲಾರಿ ನೋಡ್ಕೊಂಡು ಹೋಗ್ಬಿಡಿ ಮಗ. ಸೂರ್ಯಲ್ಲಿದ್ದಾನೆ ಈಗ. ಸ್ಪಾಟ್ ಎತ್ತು ಮಗ. ನೋ ಮುಖ ಎಲ್ಲ ಜಜ್ಜೋಗಿ. ನಾನ್ ನಂಬಲ್ಲ ಅಣ್ಣ, ಸುಳ್ಳು ಹೇಳ್ತಾ ಇದ್ದಾನ ಅವನು. ಅಣ್ಣ ಸೂರಿ, ಸೂರಿ ಸಮಾಧಾನ ಮಾಡ್ಕೋ. ಅಣ್ಣ ಸುಳ್ಳು ಹೇಳ್ತಾ ಇದ್ದಾನ. ಸಮಾಧಾನ ಮಾಡ್ಕೋ. ನೀನ್ ಸೂರಿಗೆ ಏನೂ ಆಗಿಲ್ಲ. ಸೂರಿ, ಮಗ. ಸೂರಿ, 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 ಸೂರಿ. ನೀವು ಬಾಡಿ ಕಡೆಯವರ? ಹೌದು ಸರ್. ಬಾಡಿ ನೋಡ್ಬೋದಾ? ಐ ಆಮ್ ಸಾರಿ, ನೋಡೋದಕ್ಕೇನು ಉಳಿದಿಲ್ಲ. ಮುಖ ಪೂರ್ತಿ ಜಜ್ಜೋಗಿದೆ. ತಗೊಳ್ಳಿ, ಬಾಡಿಗೆ ಸಂಬಂಧಪಟ್ಟ ಬಿಲಾಂಗಿಂಗ್ಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ನೀವು ಬಾಡಿ ತಗೊಂಡು ಹೋಗ್ಬೋದು. ನಾಳೆ ಆದ್ರೂ ನಾನು ಕೊಟ್ಟಿರೋ ವಾಚ್ ಕಟ್ಕೊಂಡ್ ಬರ್ತೀಯಾ? ಸಂತಸದ ಕ್ಷಣಗಳಿಸಿ ನಗುತ್ತಿಹನು ಜವರಾಯ. ಮೌನ, ನೀನಿನ್ ಮನೆಗೆ ಹೋಗಮ್ಮ. ನಾನಿಲ್ಲೆಲ್ಲ ನೋಡ್ಕೋತೀನಿ. ಅಪ್ಪ ಅಮ್ಮಂಗೆ ವಿಷಯ ಗೊತ್ತಾಗೋದು ಬೇಡ. ಗೊತ್ತಾದರೆ ತೊಂದರೆ ಆಗತ್ತೆ. ನಾನಿಲ್ಲೆಲ್ಲ ಮೇಂಟೈನ್ ಮಾಡ್ತೀನಿ, ಸರಿನಾ? ಮಗ, ಇವಳನ್ನ ಮನೆ ಕರ್ಕೊಂಡೋಗೋ. ಸರಿ ಮಗ, ಬಾ ಮೌನ. ಎದಳಮ್ಮ. ಸರ್, ಚಪ್ರ ಹಾಕಿದ್ದೆಲ್ಲ ಆಯ್ತು, ರೆಡಿ ಆಗ್ಬಿಡಿ ಸರ್. ರಾಕಿ ಮೌನ ಬಂದ್ರಾ? ಆನ್ ದ ವೇ ಅಂತೆ ಫೋನ್ ಮಾಡಿದ್ರು, ನೀವು ರೆಡಿ ಆಗ್ಬೇಕಂತೆ ಸರ್. ಸರಿ. ಓ ಸರ್, ಬಂದ್ರಾ? ತಗೊಳ್ಳಿ ಸರ್, ರೆಡಿ ಆಗಿ. ಸರಿ, ರೆಡಿ ಆಗ್ತೀನಿ. ಹಾಂ ಹಾಂ. ಯಾರೋ ನೀವೆಲ್ಲ ನನಗೆ ಯಾಕೋ ಚುಚ್ಚಾಗಿ ಬರ್ತಾ ಇದ್ದೀರಾ? ನಾನೇನೋ ಮಾಡ್ತೀನಿ ನಿಮಗೆ? ರಾಕಿ, ರಾಕಿ, ಯಾರೋ ನನ್ನ ಮಕ್ಕಳಿಂದ ಮದುವೆ ಮಾಡಿಸ್ತೀನಿ ಅಂತ ಕರ್ಕೊಂಡ್ಬಂದು ನನಗೆ ಚುಚ್ಚಾಗಿ ಬರ್ತಾರಲ್ಲೋ. ಏನೋ ಮಾಡ್ತಿದ್ದೆ? ಯಾರೋ ನೀವೆಲ್ಲ? ಸಾಕು ನಿಲ್ಸು. ಏನ್ರು ಆಗಿದೆ ನಿಮ್ಗೆ? ಕೊಡ ಇಲ್ಲಿ, ಸಾಕು. ತಲೆಯಲ್ಲಿ ಬುದ್ಧಿದೇನಲ್ಲ ಗುಡ್ಡು? ಏನ್ರು ಹುಚ್ಚಿಡ್ತಿದ್ದೇನ್ರು ನಿಮ್ಗೆ? ರಾಕಿ, ಮತ್ತೆ ಕಾಲ್ ಮಾಡು. ಅವ್ನು ರಿಸೀವ್ ಮಾಡಿದ್ರೆ ನಾನೇ ಮಾತಾಡಿ ಕನ್ವಿನ್ಸ್ ಮಾಡ್ತೀನಿ. ರಾಕಿ, ಏನಲ್ಲ ತಗೊಂಡ್ ನನ್ನ ಮಗನೇ. ನನ್ ತಂಗಿ ಬೇಕಾ ನಿನ್ಗೆ? ಅವತ್ತು ನನಗೆ ಹೊಡೆದು ನಲ್ಲವರನ್ನೇ ದೂರ ಮಾಡಿದೆ ಅಲ್ವಾ? ಆ ನೋವು ಏನು ಅಂತ ಗೊತ್ತಾಗ್ಲಿ ಅಂತಾನೆ ನಾನ್ ನಿಮ್ಮಿಬ್ರಿಗೆ ಮದುವೆ ಮಾಡಿಸೋ ನಾಟಕ ಆಡಿದ್ದು. ನನ್ನನ್ನು ಮೆಂಟ್ಲು ಮಾಡಿದ್ದು ಅಲ್ದೆ ನನ್ನ ತಂಗಿನ ಬೇರೆ ಪಟಾಯಿಸ್ಕೊಂಡಿದ್ಯಾ? ಅವಳ ದೃಷ್ಟಿಲಿ ನೀನಾಗ್ಲೇ ಸತ್ತೋಗ್ಬಿಟ್ಟಿದೆ ಕಣಲೈ.
ಏನಿದು ವಾಚು ಈ ಬಳೆ ಎಲ್ಲ ಮದುವೆ ಗಂಡಾಗಿ ಗೋಲ್ಡ್ ಕೇಸ್ ವಾಚ್ ಹಾಕೋಬೇಕು. ಏನ್ ನೀನ್ ಇದನ್ನೆಲ್ಲ ಹಾಕೊಂಡು? ಇಲ್ಲ, ಇದು ಮೌನ ಕೊಟ್ಟಿದ್ದು. ಇದನ್ನ ಬರ್ತಾ ಹಾಕೊಂಬ ಅಂತ ಹೇಳಿದಾಳೆ. ಮೌನಾಗೆ ನಾನೆಲ್ಲ ಹೇಳ್ತೀನಿ. ನಿನಗೋಸ್ಕರ ಗೋಲ್ಡ್ ಕೇಸ್ ವಾಚ್ ತಂದಿದ್ದೀನಿ. ಇದನ್ನ ಹಾಕೋ, ಚೆನ್ನಾಗಿ ಕಾಣಿಸುತ್ತೆ. ಕೊಡಿಲಿ ಆ ಬಳೆನೂ ತೆಗಿ, ಬಳೆ ಚೆನ್ನಾಗಿ ಕಾಣಿಸಲ್ಲ. ಸರಿ, ನಾನು ನಿನ್ನ ಹೊಡ್ತೀನಿ. ನನ್ನ ಫ್ರೆಂಡ್ಸ್ ಬಂದು ನಿನ್ ಪಿಕ್ ಮಾಡ್ತಾರೆ. ಇನ್ನೇನಿದ್ರು ನಿನ್ನ ಬಾಡಿ ಕಳ್ಸೋದೊಂದೇ ಬಾಕಿ. ಅದನ್ನು ಮಾಡ್ತೀಗ. ಎದೋಡ್ರು ಎದ್ಕೊಳ್ರು. ನೀವೆಲ್ಲ ಆ ಕಡೆ ಬಂದ್ರು. ಬಿಡ್ಬೇಡ್ರಿ ಅವನ್ನ. ಬರ್ರಲ್ಲ. ಅಶೋಕ, ಅಶೋಕ, ಉಸಿರೋಗುವ ಮೊದಲು ಮೌನ ನಿನ್ನ ಮಾತೆನಗೆ ಕೇಳಬೇಕು ಅನಿಸುತ್ತಿದೆ. ನಿನ್ನೊಳಿದೆ ಮನಸ್ಸು, ನಿನ್ನೊಳಿದೆ ನನ್ನ ಮನಸ್ಸು. ಮೌನ ಕೊಡಿ. ಹಾ, ಚೆನ್ನಾಗಿದೆಯಲ್ಲ? ಗಿರೀಶ, ನಿನ್ ಫ್ರೆಂಡನ್ನು ಮದ್ವೆ ಕರಿಬೋದಿತ್ತಲ್ವೇನೋ? ಇಲ್ಲ ಪೂರ್ವಿ, ಮದುವೆ ಮಾಡ್ಕೊಂಬಂದೆ ಮುಖ ತೋರ್ಸು ಅಂತ ಹೇಳಿದ. ಇವತ್ ನೋಡಿ ಎಂತ ಸರ್ಪ್ರೈಸ್ ಕೊಡ್ತೀನಿ ಅವನ್ಗೆ. ಮೌನ, ಮೌನ. ಮನೆ ಹತ್ರ ಬರ್ಬೇಡ ಅಂತ ಹೇಳಿರ್ಲಿಲ್ವೇನೋ ನಿನಗೆ? ಯಾಕೋ ಅಕ್ಕ, ಏನು ಇದು? ಮೈಯೆಲ್ಲ ರಕ್ತ ಆಗಿದೆ. ಇದೆಲ್ಲ ರಾಕಿ ಮಾಡಿದಕ್ಕ. ರಾಕಿನ? ಏನೋ ತಲೆ ಕೆಟ್ಟಿದ್ಯಾ ನಿನಗೆ? ಅಕ್ಕ, ನನ್ ಮೌನ ನೋಡ್ಬೇಕಕ್ಕ. ಪ್ಲೀಸ್ ಅಕ್ಕ, ನೀ ಒಂದ್ ನಿಮಿಷನೂ ಬರೋಂಗಿಲ್ಲ. ಅಕ್ಕ, ಒಂದ್ ನಿಮಿಷ ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀನಕ್ಕ. ಸೂರಿ, ದಯವಿಟ್ಟು ಪ್ಲೀಸ್ ಅಕ್ಕ. ಹೋಗು. ಸೂರಿ, ಸೂರಿ.
ಕಣ್ಬಿಡು ಮೌನ 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 ಎದ್ದೇಳು ಮೌನ. ಏನಾಯ್ತು ಮೌನ? ನೀನ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದೆ ಅಂತ ಡಾಕ್ಟರ್ ಹೇಳಿದ್ರು. ನೀನ್ ಇಲ್ದೇ ಇರೋ ಪ್ರಪಂಚದಲ್ಲಿ ನಾನ್ ಯಾಕೆ ಅಂತ ವಿಷ ನಂಗೆ ಸಾಯಕ್ಕೆ ಇಷ್ಟ ಇಲ್ಲ ಕಣೋ. ನನ್ ಬದುಕ್ಬೇಕು, ನಿನ್ ಜೊತೆ ಸಂಸಾರ ಮಾಡ್ಬೇಕು ಕಣೋ. ಪ್ಲೀಸ್ ಅಕ್ಕ ಅಕ್ಕ ಮೌನ ಬಿಟ್ಟೋಬೇಡ ಕಣೋ. ಐ ಲವ್ ಯು ಕಣೋ. ಐ ಲವ್ ಯು ಟು ಮೌನ. ಸೂರಿ, ನಂಗೆ ಒಂದೇ ಒಂದು ಆಸೆ ಕಣೋ, ಈಡೇರಿಸ್ತೀಯಾ? ಹೇಳು ಮೌನ. ನಂಗೊಂದು ಮುತ್ತು ಕೊಡ್ತೀಯಾ? ಸುರೇಶ, ನಂಗೊಂದು ಆಸೆ ಕಣೋ. ಏನ್ ಪೂರ್ವಿ? ನಂಗೊಂದು ಮುತ್ತು ಕೊಡ್ತೀಯಾ? ಏನ್ ಪೂರ್ವಿ ಇವಾಗ್ಲಾ? ನನ್ನ ಫ್ರೆಂಡ್ ಯಾವಾಗಲೂ ಹೇಳ್ತಿದ್ಲು, ಮುತ್ತು ಕೊಟ್ರೆ ಸಾಯೋವರೆಗೂ ಜೊತೆಲಿ ಹೇಳ್ತಾರಂತೆ. ಅಯ್ಯೋ ಎದ್ದಾಳ ಸೂರಿ. ಮೌನ ಸೂರಿ, ಏನಾಯ್ತು ಏನಾಯ್ತು ಸೂರಿ? ಮಾತಾಡು ಸೂರಿ. ಸೂರಿ ಮಾತಾಡು ಸೂರಿ. ಮಾತಾಡೋ ಸುರೇಶ. ಏಯ್ ಸುರೇಶ. ಸುರೇಶ. ಏಯ್ ಸುರೇಶ. ಮಾತಾಡ ಮಾತಾಡ. ನೀ ನಿಜವಾಗ್ಲೂ ನನ್ನ ಫ್ರೆಂಡ್ ಆಗಿದ್ರೆ ಆ ಹುಡುಗಿನ ಮದುವೆ ಆಗ್ಬಿಟ್ಟು ನನ್ನ ಕಣ್ಮುಂದೆ ಬಾ. ಅಲ್ಲಿವರೆಗೂ ನನಗೆ ಮುಖ ತೋರಿಸ್ಬೇಡ. ಮದುವೆ ಮಾಡ್ಕೊಬಂದ್ ಮುಖ ತೋರ್ಸೋದಲ್ಲ, ಮಾಡ್ಕೊಬಂದಿದ್ದೀನಿ ನೋಡ. ಕಣ್ಣು ಬಿಟ್ಟು ನೋಡ. ಪೂರ್ವಿ ಅಂತ ಸಿಗ್ಲಿಲ್ಲ. ಮೌನನ್ ಮದುವೆ ಮಾಡ್ಕೊಂಡು ಸುಖವಾಗಿರ್ತಿ ಅಂತ ಅನ್ಕೊಂಡ್ರೆ ಹೆಣ ಆಗಿದ್ದೀರಲ್ರ. ಹೆಣ ನೋಡಕ್ ಬಂದೆ ಅಂದ್ರ ಏ ಗಿರೀಶ, ಈ ಲೆಟರ್ನ ಸುರೇಶನ್ ಕೊಟ್ಬಿಡೋ. ಸುರೇಶ, ದಯವಿಟ್ಟು ನನ್ನ ಕ್ಷಮಿಸ್ಬಿಡೋ. ಅವತ್ತು ನಾನು ನಿನ್ನ ಕಪ್ಪಳಕ್ಕೆ ಹೊಡೆದಿದ್ದು ಯಾಕೆ ಗೊತ್ತಾ? ನೀನು ಚೆನ್ನಾಗಿರ್ಬೇಕು ಅಂತ. ಇನ್ನು ನನ್ನ ನೆನಪಲ್ಲ ಎಷ್ಟು ದಿನ ಅಂತ ಕೊರಗ್ತೀಯ? ನೀನೊಂದು ಮದುವೆ ಆಗಿ ಸಂತೋಷವಾಗಿರ್ಬೇಕು ಅಂತ ಆಸೆ ಪಡ್ತೀನಿ. ನನ್ನ ಲೈಫ್ ಅಂತೂ ಹಾಳಾಗೋಯ್ತು ಸುರೇಶ. ನೀನಾದರೂ ಚೆನ್ನಾಗಿರ್ಬೇಕು. ಹಾಂ, ಗಿರೀಶ ಹೇಳ್ತಿದ್ದ ನಿನ್ನ ಮೌನ ಅನ್ನೋ ಹುಡುಗಿ ಲವ್ ಮಾಡ್ತಿದ್ದಾಳೆ ಅಂತ. ಅವಳು ತುಂಬ ಒಳ್ಳೆ ಹುಡುಗಿ ಅಂತೆ. ಅವಳನ್ನ ಮದುವೆ ಆಗಿ ಸಂತೋಷವಾಗಿರು ಸುರೇಶ. ಮುಂದಿನ ಜನ್ಮ ಅಂತ ಬಂದಿದ್ರೆ ಆ ಜನ್ಮದಲ್ಲಾದರೂ ನಾನು ನಿನ್ನ ಹೆಂಡತಿಯಾಗಿರೋದಕ್ಕೆ ಇಷ್ಟಪಡ್ತೀನಿ. ನೀನು ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀನಿ ಕಣೋ. ಎಂತಿ ನಿನ್ನ ಪ್ರೀತಿಯ ಪೂರ್ವಿ. ಕಾಣದೊಂದು ಊರಿನೆಡೆ ಸಾಗಿದೆ ಈ ಪಯಣ. ಕಾಯುತ್ತಿದೆ ಸಾವಿನಾಚೆ ಒಲವಿನ ನಿಲ್ದಾಣ. ಆರಿರಲು
ಬರಹಕ್ಕೆ ಹೊಣೆಯಾರೋ